ಹಾಯ್ ಫ್ರೆಂಡ್ಸ್, ನಮಸ್ತೆ. ನಾನು ನಿಮ್ಮ ಪ್ರೀತಿಯ ಸುಧೀರ್ ಸರ್. ಡಾಕ್ಟರ್ APJ ಅಬ್ದುಲ್ ಕಲಾಂ ಕ್ರೀಡಾ ಅಕಾಡೆಮಿಗೆ ಸ್ವಾಗತ, ಸುಸ್ವಾಗತ. ಪ್ರಿಯ ಸ್ನೇಹಿತರೆ, ಇವತ್ತಿನ ಪ್ರಮುಖವಾದಂತ 47ನೇ ವಿಡಿಯೋ ಆಗಿರ್ತದೆ. ಪ್ಲೇ ಲಿಸ್ಟ್ ನಲ್ಲಿ ತರಗತಿವಾರು ಕೂಡ ಮಾಡಿದ್ದೇನೆ, ತಾವು ವೀಕ್ಷಣೆ ಮಾಡಬೇಕು. ಈ ಮುಂಬರುವಂತ PC ಗೆ ಅಂತ ಬಹಳಷ್ಟು ಇಂಪಾರ್ಟೆಂಟ್ ಆಗಿರ್ತವೆ. ಸರಿಸುಮಾರು 4000ಕ್ಕಿಂತ ಹೆಚ್ಚು ಪೋಸ್ಟ್ಗಳೇನಪ್ಪಾ ಅಂತಲ್ಲ ಆಲ್ರೆಡಿ ಅಂತಲ್ಲ ಈಗ ನೋಟಿಫಿಕೇಶನ್ ಆಗುವಂತ ಸಂಭಾವನೆ ಇದೆ. ಯಾರಿಗಾದ್ರೂ ಕ್ಲಾಸಸ್ಗಳನ್ನು ತೆಗೆದುಕೊಳ್ಳಬೇಕಾಗಿದೆ ಅಂತಲ್ಲ ನೇರವಾಗಿ ನಮ್ಮ ದೂರವಾಣಿ ಸಂಖ್ಯೆಗೆ ಅಂತಲ್ಲ ಸಂಪರ್ಕಿಸಿರಿ. ನನ್ನ ಡಾಕ್ಟರ್ APJ ಅಬ್ದುಲ್ ಕಲಾಂ ಕ್ರೀಡಾ ಅಕಾಡೆಮಿಯ ಟೆಲಿಗ್ರಾಮ್ ಚಾನಲ್, ಪ್ರಚಲಿತ ಘಟನೆಗಳ ಚಾನಲ್ ಮತ್ತೆ ಯೂಟ್ಯೂಬ್ ಚಾನಲ್ ನಲ್ಲಿ ಕೂಡ ಏನಪ್ಪಾ ಅಂತಲ್ರಿ ನಾನು ಈ ನೋಟಿಫಿಕೇಶನ್ ಏನಪ್ಪಾ ಅಂತಲ್ಲ 4000 ಹುದ್ದೆಗಳು ಏನಪ್ಪಾ ಅಂತಲ್ಲ ನ್ಯೂಸ್ ಪೇಪರ್ ಅಲ್ಲಿ ಬಂದಂತ ಕಟಿಂಗ್ ಪೇಪರ್ ಕೂಡ ಏನಪ್ಪಾ ಅಂದ್ರ ಹಾಕಿದ್ದೇನೆ. ಪ್ರಿಯ ಸ್ನೇಹಿತರೆ, ಯಾರಿಗಾದ್ರೂ ಅಂತಲ್ಲ ಕ್ಲಾಸಸ್ ಏನಪ್ಪಾ ಅಂದ್ರ ತೆಗೆದುಕೊಳ್ಳುವವರಿದ್ರಪ್ಪ ಅಂತಲ್ಲ ನೇರವಾಗಿ ನನ್ನ ದೂರವಾಣಿ ಸಂಖ್ಯೆ 9588832411 ಅಂತಲ್ಲ ಸಂಪರ್ಕಿಸಿರಿ. ಓಕೆ, ಪ್ರಿಯ ಸ್ನೇಹಿತರೆ, ಮುಖ್ಯವಾಗಿ ಏನಪ್ಪಾ ಅಂತಲ್ಲ ಇವತ್ತಿನ ಪ್ರಮುಖವಾದಂತ ಟಾಪಿಕ್ ಯಾವ್ದಪ್ಪ ಅಂತ ಕೇಳಿದಾಗ ಅಂತೇಳಿ ಭಾರತದ ಭೌಗೋಳಿಕ ಲಕ್ಷಣಗಳು ಅಂತೇಳಿ ಇದರ ಮೇಲೆ 2 ರಿಂದ 3 ಮಾರ್ಕ್ಸ್ ಅಂತಲ್ರಿ ನಿಮ್ಮ ಫಿಕ್ಸ್ ಇತ್ತೆ ಅಂತ ತಿಳ್ಕೊಂಡ್ಬಿಡ್ಬೇಕ್ರಿ. 2 ರಿಂದ 3 ಮಾರ್ಕ್ಸ್ ಏನ್ರಿ ಫಿಕ್ಸ್ ಇದೆ ಅಂತ ತಿಳ್ಕೊಬೇಕ್ರಿ. ಪ್ರಿಯ ಸ್ನೇಹಿತರೆ, ಸಬ್ಸ್ಕ್ರೈಬರ್ ಮಾಡುವುದರ ಮೂಲಕ ಏನಪ್ಪಾ ಅಂತಲ್ರಿ ಪ್ರೋತ್ಸಾಹಿಸಿ ಅಂತ ಹೇಳ್ತಾ ನೇರವಾಗಿ ಏನಪ್ಪಾ ಅಂತಲ್ಲ ನಾನು ತರಗತಿಗೆ ಅಂತಲ್ಲ ಹೋಗುತ್ತೇನೆ. ಓಕೆ, ಪ್ರಿಯ ಸ್ನೇಹಿತರೆ, ಇವತ್ತಿನ ಮುಖ್ಯವಾಗಿ ಏನಪ್ಪಾ ಅಂತಲ್ರಿ ಯಾವಪ್ಪ ಅಂತ ಕೇಳಿದಾಗ ಭಾರತದ ಭೌಗೋಳಿಕ ಲಕ್ಷಣಗಳು ಅಂತ ಹೇಳಿ. ಓಕೆ ರೀ, ಯಾವ್ದಿದ್ರೆ ಭಾರತದ ಭೌಗೋಳಿಕ ಲಕ್ಷಣಗಳು ಅಂತ ಹೇಳಿ. ಓಕೆ, ಓಕೆ ರೀ, ಯಾವ್ದಿದ್ರಿ ಭಾರತದ ಭೌಗೋಳಿಕ ಲಕ್ಷಣಗಳು ಅಂತ ಹೇಳಿ. ಯಾರಪ್ಪ ಅಂದ್ರ ಭಾರತದ ಭೌಗೋಳಿಕ ಅಂದ್ರೆ ಏನ್ರಿ ಈ ಬೇಸಿಕ್ ಮೇಲೆಪ್ಪ ಅಂತಂದ್ರೆ ನಮ್ಗೆ ಎಂತಲ್ರಿ ಕ್ವಶನ್ ಗಳಂತಲ್ಲ ಸಾಕಷ್ಟು ಕ್ವಶನ್ ಗಳಂತಲ್ಲ ಬರ್ತಾ ಇರ್ತಾವ್ರಿ. ಓಕೆ, ಸ್ನೇಹಿತರೆ, ಮುಖ್ಯವಾಗಿ ಏನಪ್ಪಾ ಅಂತಲ್ರಿ ನಾವು ಭಾರತದ ಭೌಗೋಳಿಕ ಅಂತ ಲಕ್ಷಣಗಳೇನಪ್ಪಾ ಅಂದ್ರೆ ಅಂತಲ್ಲ ನಕ್ಷಾ ಮೂಲಕ ಕಲಿತಾ ಇರ್ಬೇಕ್ರಿ. ಯಾವ್ದಿದ್ರಿ ನಕ್ಷಾ ಮೂಲಕ ಕಲಿತಾ ಇರ್ಬೇಕ್ರಿ. ಸ್ನೇಹಿತರೆ, ಇವತ್ತಿನ ಪ್ರಮುಖವಾಗಿ ಏನಪ್ಪಾ ಅಂತಲ್ಲ ನಾವು ನೋಡ್ತಾ ಹೋಗೋಣ್ರಿ. ಯಾವ್ದು ಅಂದ್ರೆ ಓಕೆ ರೀ, ಯಾವ್ದು ಭಾರತದ ಏನಪ್ಪಾ ಅಂತಲ್ಲ ಉತ್ತರದಿಂದ ದಕ್ಷಿಣಕ್ಕೆ. ಓಕೆ ರೀ, ಇದು ವೆರಿ ವೆರಿ ಇಂಪಾರ್ಟೆಂಟ್ ರೀ. ಏನ್ರಿ ಭಾರತದ ಅಂತಲ್ರಿ ಉತ್ತರದಿಂದ ದಕ್ಷಿಣಕ್ಕೆ ಏನಪ್ಪಾ ಅಂತಲ್ರಿ ಎಷ್ಟು ಕಿಲೋಮೀಟರ್ ಇದೆ ಅಂತ ಕೇಳ್ತಾ ಹೋಗ್ತಾನ ನಮ್ಮನ. ಏನ್ರಿದ್ರೆ ಭಾರತದ ಉತ್ತರದಿಂದ ದಕ್ಷಿಣಕ್ಕೆ ಎಷ್ಟು ಕಿಲೋಮೀಟರ್ ಇದೆ ಅಂತ ಕೇಳ್ತಾ ಹೋಗ್ತಾನ ನಮಗೆ ಅಂತಲ್ರಿ ಗೊತ್ತಿರಬೇಕಾಗತ್ತೆ. 3214 ಕಿಲೋಮೀಟರ್ ಅಂತ ಹೇಳಿ. ಯಾವ್ದಿದ್ರೆ 3214 ಕಿಲೋಮೀಟರ್ ಅಂತ ಹೇಳಿ. ಓಕೆ ರೀ, ಭಾರತದ ಉತ್ತರದಿಂದ ದಕ್ಷಿಣಕ್ಕೆ ಎಷ್ಟಿದೆಪ್ಪ ಅಂತ ಕೇಳಿದಾಗ ಅಂತಲ್ರಿ 3214 ಕಿಲೋಮೀಟರ್ ಅಂತ ಹೇಳಿ. ಅದೇ ಭಾರತದ ಏನಪ್ಪಾ ಅಂತಲ್ರಿ ಪೂರ್ವದಿಂದ ಏನಪ್ಪಾ ಅಂತಲ್ರಿ ಪಶ್ಚಿಮಕ್ಕೆ, ಪೂರ್ವದಿಂದ ಏನಪ್ಪಾ ಅಂದ್ರೆ ಅಂತಲ್ರಿ ಪಶ್ಚಿಮಕ್ಕೆ ಏನಪ್ಪಾ ಅಂತಲ್ರಿ ಭಾರತದ ಒಟ್ಟು ವಿಸ್ತೀರ್ಣ ಎಷ್ಟಿದೆಪ್ಪ ಅಂತ ಕೇಳಿದಾಗ ಅಂತಲ್ರಿ 2933 ಕಿಲೋಮೀಟರ್ ಅಂತ ಹೇಳಿ. ಯಾವ್ದಿದ್ರೆ 2933 ಕಿಲೋಮೀಟರ್ ಅಂತ ಹೇಳಿ ಗೊತ್ತಿರಬೇಕಾಗತ್ತೆ. 2933 ಓಕೆ ರೀ, ಯಾವ್ದಿದ್ರೆ 2933 ಕಿಲೋಮೀಟರ್ ಅಂತ ಹೇಳಿ. ಅಂದ್ರೇನ್ರಿ 2933 ಕಿಲೋಮೀಟರ್ ಏನಪ್ಪಾ ಅಂತಲ್ರಿ ಭಾರತದ ಪೂರ್ವದಿಂದ ಪಶ್ಚಿಮಕ್ಕೆ ಏನಪ್ಪಾ ಅಂತ ಗೊತ್ತಿರಬೇಕಾಗತ್ತೆ. ಹಾಗಪ್ಪ ಅಂತಲ್ರಿ ಮತ್ತೇನಪ್ಪಾ ಅಂದ್ರ ಭಾರತದ ಅಂತಲ್ಲ ಒಟ್ಟು ವಿಸ್ತೀರ್ಣ ಎಷ್ಟಿದೆ ಅಂತ ಕೇಳ್ತಾನ ಮಗ. ಯಾವ್ದ್ರಿ ಭಾರತದ ಒಟ್ಟು ವಿಸ್ತೀರ್ಣ ಎಷ್ಟಿದೆಪ್ಪ ಅಂತ ಕೇಳಿದಾಗ ಅಂತಲ್ರಿ ಗೊತ್ತಿರಬೇಕಾಗತ್ತೆ ನಿಮಗೆ. 32 ಎಷ್ಟಿದೆ 3287263 ಕಿಲೋಮೀಟರ್ ಅಂತ ಹೇಳಿ. ಓಕೆ ರೀ, ಇದ್ದಾರೆ ನೋಡಿ ಭಾರತದ ಅಂತಲ್ಲ ಒಟ್ಟು ಏನಪ್ಪಾ ಅಂತಲ್ರಿ ವಿಸ್ತೀರ್ಣ ಅಂತಂದ್ರಿ ಟೋಟಲ್ ಭಾರತದ ವಿಸ್ತೀರ್ಣ ಎಷ್ಟಿದೆಪ್ಪ ಅಂದ್ರೆ ಅಂತಲ್ಲ 32,87,263 ಕಿಲೋಮೀಟರ್ ಏನಪ್ಪಾ ಅಂದ್ರ ಭಾರತದ ಒಟ್ಟು ಭೌಗೋಳಿಕ ಲಕ್ಷಣಗಳು ಅಂತ. ಸಾರಿ, ಭಾರತದ ಒಟ್ಟು ಏನಪ್ಪಾ ಅಂತಲ್ರಿ ಚದರ ಕಿಲೋಮೀಟರ್ ಅಂತ ಗೊತ್ತಿರಬೇಕಾಗತ್ತೆ. ಇದೇನಪ್ಪಾ ಅಂತಲ್ರಿ ಪ್ರಮುಖವಾಗಿ ಏನಪ್ಪಾ ಅಂತಂದ್ರೆ ನಮಗೆ ಗೊತ್ತಿರಬೇಕಾಗತ್ತೆ. ಇದೇ ಭಾರತ ಏನಪ್ಪಾ ಅಂತಂದ್ರೆ ಮುಖ್ಯವಾಗಿ ಏನಪ್ಪಾ ಅಂತಂದ್ರೆ ಗೊತ್ತಿರಬೇಕಾಗತ್ತೆ.
ಭಾರತದ ಚದರ ಮೈಲಿ ಕೇಳ್ತಾ ಹೋಗ್ತಾನ್ರಿ. ಏನಿದ್ರೆ ಭಾರತದ ಒಟ್ಟು ಎಂತಪ್ಪ ಅಂತಲ್ಲ ಚದರ ಮೈಲಲ್ಲಿ ಕೇಳ್ತಾ ಹೋಗ್ತಾನೆ ನಮಗೆ ಎಕ್ಸಾಮ್ ನಲ್ಲಿ. ಓಕೆ, ಭಾರತದ ಒಟ್ಟು ಚದರ ಮೈಲಿ ಎಷ್ಟಿದೆ ಅಂತ ಕೇಳ್ತಾನೆ ನಮಗ. ಹಾಗಪ್ಪ ಅಂದ್ರ ಭಾರತದ ಒಟ್ಟು ಚದರ ಮೈಲಿ ಎಷ್ಟಿದೆಪ್ಪ ಅಂತ ಕೇಳಿದಾಗ ಅಂತಲ್ರಿ ನಮ್ಗೆ ಗೊತ್ತಿರ್ಬೇಕಾಗತ್ತೆ 1269,219 ಚದರ ಮೈಲ್ ಅಂತ ಗೊತ್ತಿರ್ಬೇಕಾಗತ್ತೆ. ಓಕೆ ರೀ, ಎಷ್ಟಿದೆ ಭಾರತದ ಅಂತ ಚದರ ಮೈಲ್ ಎಷ್ಟಿದ್ರಿ 1269,219 ಚದರ ಮೈಲ್ ಇದೆ ಅಂತ ಗೊತ್ತಿರ್ಬೇಕಾಗತ್ತೆ. ಹಾಗಾರಪ್ಪ ಅಂತಲ್ರಿ ಮುಖ್ಯವಾಗಿನಪ್ಪ ಅಂತಲ್ಲ ನಮಗೆ ಎಂತಲ್ರಿ ಏನ್ ಗೊತ್ತಿರ್ಬೇಕಪ್ಪ ಅಂತ ಕೇಳಿದಾಗ ಅಂತಲ್ರಿ ಇದು ಭಾರತದ ಭೌಗೋಳಿಕ ಲಕ್ಷಣಗಳ ಚದರ ಮೈಲ್ ಅಂತ ಗೊತ್ತಿರ್ಬೇಕಾಗತ್ರಿ. ಓಕೆ ರೀ, ಹಾಗಪ್ಪ ಅಂತಲ್ಲ ಮುಖ್ಯವಾಗಿ ಏನಪ್ಪಾ ಅಂತಂದ್ರೆ ಒಂದು ಚದರ ಮೈಲ್ ಅಂದ್ರೆ ಎಷ್ಟಪ್ಪ ಅಂತ ಕೇಳಿದಾಗ 1.6 ಕಿಲೋಮೀಟರ್ ಅಂತ ಹೇಳಿ ಇದು ಕೂಡ ಪಿಸಿಯಲ್ಲಿ ಕ್ವಶನ್ ಆಗಿದೆ ಅಂತ ಗೊತ್ತಿರ್ಬೇಕಾಗತ್ತೆ. ಎಷ್ಟಿದ್ರಿ 1.6 ಏನಪ್ಪಾ ಅಂತಲ್ರಿ ಕಿಲೋಮೀಟರ್ ಅಂತಲ್ರಿ ಇದು ಒಂದು ಚದರ ಮೈಲ್ ಅಂತ ಗೊತ್ತಿರ್ಬೇಕಾಗತ್ತೆ. ಹಾಗಪ್ಪ ಅಂತಲ್ರಿ ಇದೇ ಭಾರತದಪ್ಪ ಅಂತಲ್ರಿ ಈ ಭಾರತದ ಇಷ್ಟು ಗೊತ್ತಾಯ್ತ್ರಿ. ಭಾರತದೊಂದಿಗೆ ಏನಪ್ಪಾ ಅಂತಲ್ಲ ಒಟ್ಟು ಎಷ್ಟು ಜನಸಂಖ್ಯೆ ಇದೆ ಅಂತ ಕೇಳ್ತಾ ಹೋಗ್ತಾನೆ ನಮಗೆ. ಭಾರತದಂತಲ ಒಟ್ಟು ಜನಸಂಖ್ಯೆ ಎಷ್ಟಿದೆ 2011ರ ಜನಗಣತಿಯ ಪ್ರಕಾರ. ಹೋಗಿರಿದೆ ಭಾರತದ 2011ರ ಜನಗಣತಿಯ ಪ್ರಕಾರ ನಮ್ಮ ಭಾರತದ ಜನಸಂಖ್ಯೆ ಎಷ್ಟಪ್ಪ ಅಂತಲ್ಲ 121,01,93,422 ಏನಿದ್ರೆ 1,93,422 ಜನಸಂಖ್ಯೆ ಇದೆ ಅಂತ ಗೊತ್ತಿರಬೇಕಾಗತ್ತೆ. ಹಾಗಾರಪ್ಪ ಅಂತಲ್ರಿ ಇದು 2011ರ ಜನಗಣತಿ ಆಗಿರ್ತಂತ ಗೊತ್ತಿರಬೇಕಾಗತ್ತೆ. 2011ರ ಜನಗಣತಿ ಆಗಿರ್ತಂತ ಗೊತ್ತಿರಬೇಕಾಗತ್ತೆ. ಹಾಗಾರಪ್ಪ ಅಂದ್ರ ಭಾರತದ ಸಾಕ್ಷರತಾ ಪ್ರಮಾಣ ಕೇಳ್ತಾನ್ರಿ ಮಗ. ಯಾವ್ದಿದ್ರಿ ಭಾರತದ ಸಾಕ್ಷರತಾ ಪ್ರಮಾಣ ಎಷ್ಟಿದೆ ಅಂತ ಕೇಳ್ತಾನ್ರಿ ನಮಗ. ಭಾರತದ ಸಾಕ್ಷರತಾ ಪ್ರಮಾಣ ಏನಪ್ಪಾ ಅಂದ್ರೆ 75.04% ಏನಪ್ಪಾ ಅಂತಂದ್ರೆ ಭಾರತದ ಸಾಕ್ಷರತಾ ಪ್ರಮಾಣ ಇದೆ ಅಂತ ಗೊತ್ತಿರಬೇಕಾಗತ್ತೆ. ಎಸ್ ಪ್ರಿಯ ಸ್ನೇಹಿತರೆ, ನಂತರಪ್ಪ ಅಂತಂದ್ರೆ ಇದೇ ಭಾರತಪ್ಪ ಅಂತ ನಮಗೆ ಅಂತಂದ್ರೆ 75.04 ಅಂತ ಗೊತ್ತಿರಬೇಕಾಗತ್ತೆ. ಹಾಗಪ್ಪ ಅಂತಂದ್ರೆ ಈ ಭಾರತದೊಂದಿಗೆ ಏನಪ್ಪಾ ಅಂತಂದ್ರೆ ಭಾರತದೊಂದಿಗೆ ಅಂತಲೇ ಎಷ್ಟು ದೇಶಗಳೇನಪ್ಪಾ ಅಂತಲ್ಲ ಎಷ್ಟು ದೇಶಗಳ ಗಡಿ ಹಂಚಿಕೊಂಡಿದಾವ ಅಂತ ಕೇಳ್ತಾನ. ಭಾರತದೊಂದಿಗೆ ಅಂತಲೇ ಎಷ್ಟು ದೇಶಗಳ ಗಡಿ ಹಂಚಿಕೊಂಡಿದವಪ್ಪ ಅಂತ ಕೇಳಿದಾಗ ಅಂತಂದ್ರೆ ಭಾರತದೊಂದಿಗೆ ಎಷ್ಟು ದೇಶಗಳ ಗಡಿ ಹಂಚಿಕೊಂಡವಪ್ಪ ಅಂತ ಕೇಳಿದಾಗ ಅಂತಂದ್ರೆ 7 ದೇಶಗಳೇನಪ್ಪಾ ಅಂದ್ರೆ ಭಾರತದೊಂದಿಗೆ ಗಡಿ ಸಾರಿ ಪ್ರಪಂಚದಲ್ಲಿ ಏನಪ್ಪಾ ಅಂತಲ್ಲ ವಿಸ್ತೀರ್ಣವಾಗಿ ಎಷ್ಟನೇ ದೊಡ್ಡ ದೇಶವಾಗಿದೆ ಅಂತ ಕೇಳ್ತಾನ ನಮಗ. ಓಕೆ, ಪ್ರಪಂಚದಲ್ಲಿ ಭಾರತ ವಿಸ್ತೀರ್ಣವಾಗಿ ಎಷ್ಟನೇ ದೊಡ್ಡ ರಾಷ್ಟ್ರ ಅಂತ ಕೇಳ್ತಾನ್ರಿ. ದೊಡ್ಡ ರಾಷ್ಟ್ರ ಅಂತ ಕೇಳ್ತಾನ್ರಿ. ಭಾರತ ವಿಸ್ತೀರ್ಣವಾಗಿ ಎಷ್ಟನೇ ದೊಡ್ಡ ರಾಷ್ಟ್ರ ಅಂತ ಕೇಳಿದಾಗ ಅಂತಲ್ರಿ ವೆರಿ ವೆರಿ ಇಂಪಾರ್ಟೆಂಟ್ ರೀ. ನಮಗ್ ಗೊತ್ತಿರ್ಬೇಕಾಗತ್ತ 7ನೇ ದೊಡ್ಡ ರಾಷ್ಟ್ರ ಅಂತ ಗೊತ್ತಿರ್ಬೇಕಾಗತ್ತೆ. ಆದ್ರೆ ಬಂದ್ರಿ 7 ರಾಷ್ಟ್ರಗಳಪ್ಪ ಅಂದ್ರೆ ದೊಡ್ಡ ರಾಷ್ಟ್ರಗಳಪ್ಪ ನಾವು ಹೇಗ್ ನೆನಪಿಸ್ಕೊಳ್ಬೇಕಪ್ಪ ಅಂತ ಕೇಳಿದಾಗ ಅಂತಲ್ರಿ ಒಂದು ಸೂಪರ್ ಆದಂತ ಒಂದು ಟ್ರಿಕ್ಸ್ ಕೊಡ್ತೇನ್ರಿ. ಯಾವಪ್ಪ ಅಂತ ಕೇಳಿದಾಗ ಅಂತಲ್ರಿ ಇಲ್ಲಿ ಮುಖ್ಯವಾಗಿ ನಿಮಗೆ ಗೊತ್ತಿರ್ಬೇಕಾಗತ್ತ ರಕ್ಕುಬಾಯಿ ಅಂತ ಹೇಳಿ. ಯಾವ್ದಿದ್ರಿ ರಕ್ಕುಬಾಯಿ ಅಂತ ಗೊತ್ತಿರ್ಬೇಕಾಗತ್ತೆ. ಯಾವ್ದಿದ್ರಿ ರಕ್ಕುಬಾಯಿ ಅಂತ ಹೇಳಿ. ಹಾಗರಪ್ಪ ಅಂತಂದ್ರೆ ಇದೇನಪ್ಪಾ ಅಂತಲ್ಲ ರಕ್ಕುಬಾಯಿ ಅಂತ ಕೋಡ್ ಏನಪ್ಪಾ ಅಂತಂದ್ರೆ ಇದು ಭಾರತ ವಿಸ್ತೀರ್ಣದಲ್ಲಿರುವಂತ ರಾಷ್ಟ್ರಗಳೇನಪ್ಪಾ ಅಂತಂದ್ರೆ ಕೋಡ್ ಆಗಿರ್ತದ್ರಿ. ಇದ್ರಿ ನೆನಪಿಸಿಕೊಳ್ರಿ ಇದನ್ನ ಅಂತಲ್ರಿ ನೋಟ್ ಮಾಡ್ಕೊಳ್ಳಿ. ಸ್ಕಿಪ್ ಮಾಡೋ ಏನಪ್ಪಾ ಅಂದ್ರೆ ನೋಟ್ ಮಾಡ್ತಾ ಹೋಗಿ. ಬರೀ ಡಿಜಿಟಲ್ ಬೋರ್ಡ್ ನೋಡ್ಬೇಡಿ, ವೈಟ್ ಬೋರ್ಡ್ ಕೂಡ ನೋಡ್ಲಿಕ್ಕೆ ಅಂತ ಸಾಧ್ಯವಾಗಿರ್ಬೇಕು. ಓಕೆ, ಹಾಗಪ್ಪ ಅಂತಲ್ರಿ ಆರ್ ಅಂದ್ರೆ ಏನಪ್ಪಾ ಅಂತ ಕೇಳಿದಾಗ ಅಂತಲ್ರಿ ನಮಗೆ ಗೊತ್ತಿರ್ಬೇಕಾಗತ್ತೆ ರಷ್ಯಾ ಅಂತ ಹೇಳಿ. ಯಾವ್ದಿದ್ರಿ ರಷ್ಯಾ ಅಂತ ಗೊತ್ತಿರ್ಬೇಕಾಗತ್ತೆ. ಹಾಗಪ್ಪ ಅಂದ್ರೆ ಸಿ ಅಂದ್ರೆ ಏನಪ್ಪಾ ಅಂತ ಕೇಳಿದಾಗ ಅಂತಲ್ರಿ ಕೆನಡಾ ಅಂತ ಹೇಳ್ತೀವಿ. ಸಿ ಅಂದ್ರೆ ಏನಪ್ಪಾ ಅಂತ ಕೇಳಿದಾಗ ಅಂತಲ್ರಿ ಕೆನಡಾ ಅಂತ ಗೊತ್ತಿರ್ಬೇಕಾಗತ್ತೆ. ಕೆನಡಾ ಅಂತ ಗೊತ್ತಿರ್ಬೇಕಾಗತ್ತೆ. ಇನ್ನೊಂದು ಸಿ ಯಾವ್ದಪ್ಪ ಅಂತ ಕೇಳಿದಾಗ ಅಂತಲ್ರಿ ಚೀನಾ ಅಂತ ಗೊತ್ತಿರ್ಬೇಕಾಗತ್ತೆ. ಯಾವ್ದಿದ್ರಿ ಚೀನಾ ಅಂತ ಹೇಳ್ತೀವಿ. ಯಾವ್ದಿದ್ರಿ ಚೀನಾ ಅಂತ ಹೇಳಿ ಚೀನಾ ದೇಶ ಅಂತ ಗೊತ್ತಿರ್ಬೇಕಾಗತ್ತೆ. ನಂತರಪ್ಪ ಅಂತಲ್ರಿ ಯು ಅಂದ್ರೆ ಏನಪ್ಪಾ ಅಂತ ಕೇಳಿದಾಗ ಅಂತಲ್ರಿ ಯು ಅಂದ್ರೆ ಏನಪ್ಪಾ ಅಂತ ಕೇಳಿದಾಗ ಯಾವ್ದಿದೆ ಯುನೈಟೆಡ್ ಸ್ಟೇಟ್ ಆಫ್ ಅಮೆರಿಕಾ ಅಂತ ಹೇಳಿ USA ಅಂತ ಹೇಳ್ತೀವಿ. ಹಾಗಪ್ಪ USA ಅಂದ್ರೆ ಏನಪ್ಪಾ ಅಂತ ಕೇಳಿದಾಗ ಯುನೈಟೆಡ್ ಸ್ಟೇಟ್ ಆಫ್ ಅಮೆರಿಕಾ ಅಂತ ಗೊತ್ತಿರ್ಬೇಕಾಗತ್ತೆ. ಹಾಗಪ್ಪ ಅಂತಲ್ರಿ ಮುಖ್ಯವಾಗಿ ಏನಪ್ಪಾ ಅಂತ ನಮಗೆ ಅಂತಲ್ರಿ ಅಮೆರಿಕಾ ಗೊತ್ತಿರಬೇಕು. ನೆಕ್ಸ್ಟ್ ಏನಪ್ಪಾ ಅಂತಲ್ರಿ ನಮಗೆ ಅಂತಲ್ರಿ ಬಿ ಅಂದ್ರೆ ಏನಪ್ಪಾ ಅಂತ ಕೇಳಿದಾಗ ಅಂತಲ್ಲ ಬ್ರಾಜಿಲ್ ಅಂತ ಹೇಳ್ತೀವಿ. ಯಾವ್ದಿದ್ರಿ ಬಿ ಅಂದ್ರೆ ಏನಪ್ಪಾ ಅಂತ ಕೇಳಿದಾಗ ಅಂತಲ್ರಿ ಬ್ರಾಜಿಲ್ ಅಂತ ಗೊತ್ತಿರ್ಬೇಕಾಗತ್ತೆ. ಯಾವ್ದಿದು ಬ್ರಾಜಿಲ್. ಹೋಗಿರ್ತೀವಿ ಬಿ ಅಂದ್ರೆ ಏನ್ರಿ ಬ್ರಾಜಿಲ್ ಅಂತ ಹೇಳಿ. ನಂತರ ಏನಪ್ಪಾ ಅಂತಂದ್ರಿ ಇಲ್ಲಿ ಎ ಅಂದ್ರೆ ಏನಪ್ಪಾ ಅಂತ ಕೇಳಿದಾಗ ಅಂತಂದ್ರಿ
ಏನಪ್ಪ ಅಂತಂದ್ರೆ ಆಸ್ಟ್ರೇಲಿಯಾ ಅಂತ ಗೊತ್ತಿರ್ಬೇಕಾಗತ್ತೆ. ಯಾವ್ದ್ರಿ? ಆಸ್ಟ್ರೇಲಿಯಾ. ಆಸ್ಟ್ರೇಲಿಯಾ ಅಂತ ಗೊತ್ತಿರ್ಬೇಕಾಗತ್ತೆ. ಹಾಗಾರಪ್ಪ ಅಂತಂದ್ರೆ ಮುಖ್ಯವಾಗಿ ಏನಪ್ಪಾ ಅಂತಂದ್ರಿ ಐ ಅಂದ್ರೆ ಏನಪ್ಪಾ ಅಂತಂದ್ರೆ ನಮ್ಮ ಹೆಮ್ಮೆಯ ಇಂಡಿಯಾ ಅಂತ ಗೊತ್ತಿರ್ಬೇಕಾಗತ್ರಿ. ಯಾವ್ದ್ರಿ? ಇಂಡಿಯಾ ಅಂತ ಹೇಳಿ. ಓಕೆ ರೀ, ವೆರಿ ವೆರಿ ಇಂಪಾರ್ಟೆಂಟ್. ಇವನ್ನೆಲ್ಲ ನೋಟ್ ಮಾಡ್ಕೊಳ್ಳಿ. ಓಕೆ ರೀ, ಏನಿದ್ರೆ ಭಾರತ ವಿಸ್ತೀರ್ಣವಾಗಿ ಎಷ್ಟನೇ ದೊಡ್ಡ ರಾಷ್ಟ್ರ ಅಂತ ಕೇಳಿದಾಗ 7ನೇ ದೊಡ್ಡ ರಾಷ್ಟ್ರ ಅಂತ ಗೊತ್ತಿರ್ಬೇಕಾಗತ್ತೆ. ಹಾಗಾರಪ್ಪ ಅಂತಂದ್ರೆ ಕೋಡ್ ಏನಪ್ಪಾ ಅಂತ ಕೇಳಿದಾಗ ರತ್ಕುಬಾಯಿ ಅಂತ ಹೇಳಿ. ಹಾಗಪ್ಪ ಆರ್ ಅಂದ್ರೆ ಏನ್ರಿ? ರಷ್ಯಾ. ಸಿ ಅಂದ್ರೆ ಏನ್ರಿ? ಕೆನಡಾ ಅಂತ ಹೇಳಿ. ಯಾವ್ದ್ರಿ? ಕೆನಡಾ ಅಂತ ಹೇಳ್ತಿ. ಸಿ ಅಂದ್ರೆ ಏನ್ರಿ? ಚೀನಾ ಅಂತ ಹೇಳಿ. ಯು ಅಂದ್ರೆ ಏನ್ರಿ? USA ಅಂತ ಹೇಳಿ. ಬಿ ಅಂದ್ರೆ ಏನ್ರಿ? ಬ್ರಾಜಿಲ್ ಅಂತ ಹೇಳಿ. ಎ ಅಂದ್ರೆ ಏನ್ರಿ? ಆಸ್ಟ್ರೇಲಿಯಾ. ಐ ಅಂದ್ರೆ ಏನ್ರಿ? ಇಂಡಿಯಾ ಅಂತ ಹೇಳಿ. ಹಾಗಾರಪ್ಪ ಅಂತಲ್ರಿ ಮುಖ್ಯವಾಗಿ ಏನಪ್ಪಾ ಅಂತ ಇಲ್ಲಿ ಗೊತ್ತಿರ್ಬೇಕಾಗತ್ತೆ. ಮತ್ತೆ ಇಷ್ಟೇ ಗೊತ್ತಿದ್ದದ್ದು ಸಾಲದಲ್ರಿ. ಹಾಗಪ್ಪ ಈ ದೇಶಗಳೇನಪ್ಪಾ ಅಂತಂತಲ ರಾಜಧಾನಿಗಳು ಕೂಡ ಅಂತ ಗೊತ್ತಿರ್ಬೇಕಾಗತ್ತೆ. ಯಾವ್ದ್ರಿ? ಕ್ಯಾಪಿಟಲ್ ಅಂತಂತ ಗೊತ್ತಿರ್ಬೇಕಾಗತ್ತೆ. ಹಾಗಪ್ಪ ಅಂತಲ್ರಿ ನಮ್ಮ ರಷ್ಯಾ ದೇಶದ ಕ್ಯಾಪಿಟಲ್ ಯಾವ್ದಪ್ಪ ಅಂತ ಕೇಳಿದಾಗ ಅಂತಲ್ರಿ ಮಾಸ್ಕೋ ಅಂತ ಹೇಳಿ. ನಂತರಪ್ಪ ಅಂದ್ರೆ ಅಂತಂದ್ರೆ ಕೆನಡಾದಂತಪ್ಪ ಅಂತಂದ್ರೆ ನಮ್ಗೆ ಎಂತಲ್ಲ ಕ್ಯಾಪಿಟಲ್ ಯಾವ್ದಪ್ಪ ಅಂತ ಕೇಳಿದಾಗ ಒಟೋವಾ ಅಂತ ಹೇಳಿ. ನೆಕ್ಸ್ಟ್ ಅಂದ್ರೆ ಚೀನಾದಂತಪ್ಪ ಅಂದ್ರೆ ಕ್ಯಾಪಿಟಲ್ ಯಾವ್ದಪ್ಪ ಅಂತ ಕೇಳಿದಾಗ ಅಂತಲ್ರಿ ಬೀಜಿಂಗ್ ಅಂತ ಹೇಳಿ. ನಂತರ ಏನಪ್ಪಾ ಅಂತಂದ್ರೆ ಅಮೆರಿಕದ ಕ್ಯಾಪಿಟಲ್ ಯಾವ್ದಪ್ಪ ಅಂತ ಕೇಳಿದಾಗ ವಾಷಿಂಗ್ಟನ್ DC ಅಂತ ಹೇಳಿ. ನೆಕ್ಸ್ಟ್ ಏನಪ್ಪಾ ಅಂತಂದ್ರೆ ನಮ್ಗೆ ಬ್ರಾಜಿಲ್ ಯಾವ್ದಪ್ಪ ಅಂತ ಕೇಳಿದಾಗ ಬ್ರೆಸಿಲಿಯಾ ಅಂತ ಗೊತ್ತಿರ್ಬೇಕಾಗತ್ತೆ. ಯಾವ್ದು? ಬ್ರೆಸಿಲಿಯಾ ಅಂತ ಹೇಳಿ. ಆಸ್ಟ್ರೇಲಿಯಾ ಯಾವ್ದಪ್ಪ ಅಂತ ಕೇಳಿದಾಗ ಎಂತಲ್ಲ ಕೇನ್ಬಿರಾ ಅಂತ ಹೇಳಿ. ಭಾರತದ ರಾಜಧಾನಿ ಎಲ್ಲರಿಗೂ ಗೊತ್ತಿದೆ. ನಮ್ಮ ಹೆಮ್ಮೆಯ ಇಂಡಿಯಾ ಏನಪ್ಪಾ ಅಂತಂದ್ರಿ ದೆಹಲಿ ಅಂತ ಗೊತ್ತಿರಬೇಕಾಗತ್ತೆ. ಹಾಗಪ್ಪ ಅಂತಂದ್ರಿ ಮುಖ್ಯವಾಗಿ ಏನಪ್ಪಾ ಅಂತಂದ್ರೆ ಈ ವಿಸ್ತೀರ್ಣದಲ್ಲಿರುವಂತಹ ದೊಡ್ಡ ರಾಷ್ಟ್ರ ಅಂತ ತಿಳ್ಕೊಂಡ್ರಿಪ್ಪಿ ನಾವು. ಹಾಗಪ್ಪ ಅಂದ್ರೆ ಭಾರತದಂತಲ ಭೌಗೋಳಿಕವಾಗಿ ಏನಪ್ಪಾ ಅಂತಂದ್ರಿ ಪ್ರಪಂಚದಲ್ಲಿಪ್ಪ ಅಂತಂದ್ರ 100% ಏನಪ್ಪಾ ಅಂತಂದ್ರ ಭೂಮಿ ಇದ್ರಪ್ಪ ಅಂದ್ರ ಭಾರತ ಅಂತ ಎಷ್ಟು ಭೂಮಿ ಏನಪ್ಪಾ ಅಂತ ಪಡ್ಕೊಂಡಿದೆಪ್ಪ ಅಂತ ಕೇಳಿದಾಗ ಕೇವಲ 2.4% ಅಂತ ಗೊತ್ತಿರ್ಬೇಕಾಗತ್ತೆ. ಎಷ್ಟಿದ್ರಿ? 2.4% ಏನಪ್ಪಾ ಅಂದ್ರ ನೋಡ್ರಿ ಪ್ರಪಂಚ 100% ಇದೆ ಅಂತ ತಿಳ್ಕೊಡ್ರಿ. ಭಾರತದ ಎಷ್ಟಿದೆಪ್ಪ ಅಂತ ಕೇಳಿದಾಗ 2.4% ಅಂತ ಹೇಳಿ. ಓಕೆ ರೀ, ಎಸ್ ಕ್ಲಿಯರ್ ಆಗಿ ಗೊತ್ತಿರಬೇಕಾಗತ್ತೆ. 2.4 ಅಂದ್ರೆ ಏನ್ರಿ? 100% ಒಳಗೆ ನಮ್ಮ ಭೂಮಿ ಎಷ್ಟೈತಿ ಭಾರತದ ಕೇವಲ 2.4% ಇದೆ. ವೆರಿ 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 ಇಂಪಾರ್ಟೆಂಟ್ ಅಂತ ಗೊತ್ತಿರಬೇಕಾಗತ್ತೆ. ಹಾಗಪ್ಪ ಅಂತಂದ್ರಿ ಮುಖ್ಯವಾಗಿ ಏನಪ್ಪಾ ಅಂತ ನಮ್ಗೆ ಗೊತ್ತಿರಬೇಕಾಗತ್ತೆ. ನಂತರ ಇಲ್ಲಿ ಭಾರತವನ್ನಪ್ಪ ಅಂತಂದ್ರಿ ಭಾರತದೊಂದಿಗೆ ಎಷ್ಟು ದೇಶಗಳೇನಪ್ಪಾ ಅಂತಲ್ಲ ಗಡಿ ಹಂಚಿಕೊಂಡಿದಾವ ಅಂತ ಕೇಳ್ತಾರ ನಮಗ. ಭಾರತದೊಂದಿಗೆ ಎಷ್ಟು ದೇಶಗಳೇನಪ್ಪಾ ಅಂದ್ರೆ ಗಡಿ ಹಂಚಿಕೊಂಡಿದಾವ ಅಂತ ಕೇಳಿದಾಗ ಅಂತಂದ್ರಿ ನಮಗೆ 7 ದೇಶಗಳು ಅಂತ ಗೊತ್ತಿರಬೇಕಾಗತ್ರಿ. ಭಾರತದೊಂದಿಗೆ ಏನಪ್ಪಾ ಅಂದ್ರ 7 ದೇಶಗಳಪ್ಪ ಅಂತಲ್ಲ ಭಾರತದೊಂದಿಗೆ ಏನಿದ್ರೆ ಭಾರತದೊಂದಿಗೆ ಅಂತಲ್ಲ 7 ದೇಶಗಳು ಗಡಿ ಹಂಚಿಕೊಂಡಿದಾವ ಅಂತ ಗೊತ್ತಿರಬೇಕಾಗತ್ತೆ. ಹಾಗಪ್ಪ ಅಂದ್ರೆ ಈ 7 ದೇಶಗಳನ್ನಂತಲ್ಲ ಯಾವ ತರ ನೆನಪಿಸಿಕೊಳ್ಬೇಕಂದ್ರ ಟ್ರಿಕ್ಸ್ ಹೇಳ್ತೀನಿ. ನೆಕ್ಸ್ಟ್ ಏನಪ್ಪಾ ಅಂತಲ್ಲ ಅಂತಂದ್ರೆ ನಕ್ಷಾ ಮೂಲಕ ಏನಪ್ಪಾ ಅಂದ್ರ ನಿಮ್ಗೆ ಅಂತಲ್ಲ ನಾನ್ ತಿಳಿಸ್ತಾ ಹೋಗ್ತೇನೆ ಅಂತ ಗೊತ್ತಿರಬೇಕಾಗತ್ತೆ. ಹಾಗಪ್ಪ ಅಂತಂದ್ರಿ ಇಲ್ಲಿ ಕೋಡ್ ಏನಪ್ಪಾ ಅಂತ ಕೇಳಿದಾಗ 7 ದೇಶಗಳೇನಪ್ಪಾ ಅಂದ್ರೆ ಗಡಿ ಹಂಚಿಕೊಂಡಿರುವಂತ ರಾಷ್ಟ್ರಗಳೇನಪ್ಪಾ ಅಂದ್ರೆ ಕೋಡ್ ಏನ್ರಿ ಅಂತ ಕೇಳಿದಾಗ ಅಂತಂದ್ರಿ ಬಚ್ಪನ್ MBA ಅಂತ ಹೇಳಿ ಕೋಡ್ ಏನ್ರಿ ಬಚ್ಪನ್ MBA. ಇದನ್ನೆಲ್ಲ ಅಂತಲ್ಲ ನೋಟ್ ಮಾಡ್ಕೊಳ್ಳಿ. ನೋಟ್ ಮಾಡ್ರಿ ಮುಂಬರುವಂತ PC ಎಕ್ಸಾಮ್ ವೆರಿ ವೆರಿ ಇಂಪಾರ್ಟೆಂಟ್. ಪಕ್ಕ ಇದರಿಂದ 2 ರಿಂದ 3 ಕ್ವಶನ್ ಬರುವಂತ ಸಾಧ್ಯತೆಗಳಿದಾವೆ ಅಂತ ಗೊತ್ತಿರಬೇಕಾಗತ್ತೆ. ಓಕೆ, ಇದನ್ನೆಲ್ಲ ನೋಟ್ ಮಾಡ್ಕೊಡ್ರಿ. ನೋಟ್ ಮಾಡ್ಕೊಂಡು ಇಟ್ಕೊಡ್ರಿ. ಅವಾಗ ಅಂತಲ್ಲ ನನ್ ಕಮೆಂಟ್ ಮೂಲಕ ತಿಳಿಸಿ ನೀವು. ಓಕೆ ರೀ, ನೀವು ಏನಪ್ಪಾ ಕಮೆಂಟ್ ಮೂಲಕ ಅಂತಲ್ಲ ತಿಳಿಸೋದಿಲ್ಲ. ನಿಮ್ದು ಯಾವ್ದಂತ ಪ್ರಾಬ್ಲಮ್ಸ್ ನೋಡುವುದಿಲ್ಲ. ಓಕೆ, ಏನೋ ವೈಟ್ ಬೋರ್ಡ್ ಐತಂದ್ರೆ ಸ್ಕಿಪ್ ಮಾಡ್ಬೋದು. ಮುಂದೆ ಹೋಗಿ ಅಂತ ಬೇರೆ ಡಿಜಿಟಲ್ ಬೋರ್ಡ್ ಅಲ್ಲಿ ನೋಡ್ಕೋಬಹುದು. ಓಕೆ, ಈ ತರ ಮಾಡ್ಲಿಕ್ಕೆ ಹೋಗ್ಬೇಡ್ರಿ. ಓಕೆ, ಆದ್ರೆ ಬಂತಲ್ರಿ ಈ ಮುಖ್ಯವಾಗಿರಪ್ಪ ಅಂತಲ್ಲ 7 ಗಡಿಗಳಪ್ಪ ಅಂತಲ್ಲ ಯಾವ ತರ ನೆನಪಿಸಿಕೊಳ್ಬೇಕಪ್ಪ ಅಂತ ಕೇಳಿದಾಗ ಅಂತಂದ್ರಿ ಏನಿ ಬಚ್ಪನ್ MBA ಅಂತೇಳಿ ಏನಿದ್ರಿ ಬಚ್ಪನ್ MBA ಅಂತ ಗೊತ್ತಿರ್ಬೇಕಾಗತ್ರಿ. MBA ಅಂತ ಹೇಳಿ. ಓಕೆ ರೀ, ಕೋಡ್ಗಳು ನೋಟ್ ಮಾಡ್ಕೊಳ್ಳಿ. ಓಕೆ ರೀ, ನನ್ನಲ್ಲಿ ಏನಪ್ಪಾ ಅಂತಂದ್ರೆ ನನ್ನ ಅಕಾಡೆಮಿಲಪ್ಪ ಅಂತಲ್ಲ ಕ್ಲಾಸಸ್ ತೆಗೆದುಕೊಂಡ್ರಪ್ಪ ಅಂದ್ರೆ 750 ಕೋಡ್ ಏನಪ್ಪಾ ಅಂತಂದ್ರಿ ನಿಮ್ಗೆ ಅಂತಲ್ಲ ಟ್ರಿಕ್ಸ್ ಏನಪ್ಪಾ ಅಂತ ಸಿಗ್ತಾವ ಅಂತ ಗೊತ್ತಿರ್ಬೇಕಾಗತ್ತೆ. ಕರ್ನಾಟಕದ ಏಕೈಕ ವ್ಯಕ್ತಿ ಅಂತ ಹೇಳ್ಕೊಳಕೇನಪ್ಪಾ ಅಂತಲ್ಲ ನನ್ನ ಇಂಜರಿ ಅಲ್ಲ. ಓಕೆ ರೀ, ನನ್ನಲ್ಲಿ 750 ಟ್ರಿಕ್ಸ್ ಗಳಿದಾವ ಅಂತ ಗೊತ್ತಿರ್ಬೇಕಾಗತ್ತೆ. ಓಕೆ, ಹಾಗಪ್ಪ ಅಂತಂದ್ರಿ ಇಲ್ಲಿ ಮುಖ್ಯವಾಗಿ ಏನಪ್ಪಾ ಅಂತಲ್ಲ ಬಚ್ಚಪ್ಪನ್ MBA ಅಂತ ಗೊತ್ತಿರಬೇಕಾಗತ್ತೆ. ಹಾಗಪ್ಪ ಅಂತಂದ್ರಿ ಇಲ್ಲಿ 7 ರಾಷ್ಟ್ರಗಳಪ್ಪ ಅಂತಲ್ಲ ಯಾವ ತರ ಏನಪ್ಪಾ ಅಂದ್ರೆ ನೆನಪಿಸಿಕೊಳ್ಬೇಕಂತ ನಿಮ್ಗೆ ಅಂತಂದ್ರಿ ಇಲ್ಲಿ ನಕ್ಷೆಯ ಮೂಲಕ ಅಂತ ತಿಳಿಸ್ತಾ ಹೋಗ್ತೇನ್ರಿ. ಹಾಗಪ್ಪ ಅಂತಂದ್ರಿ ಇಲ್ಲಿ ನೋಡ್ರಿ ಇಲ್ಲಿ ಯಾವಪ್ಪ ಅನ್ಕೇದಾಗ ಅಂತಂದ್ರಿ ಇಲ್ಲಿ ಕೋಡ್ ಏನಪ್ಪಾ ಅನ್ಕೇದಾಗ ಅಂತಂದ್ರಿ ಬಾಂಗ್ಲಪ್ಪ ಅನ್ಕೇದಾಗ ಅಂತಂದ್ರೆ ಬಾಂಗ್ಲಾದೇಶ ಅಂತ ಗೊತ್ತಿರ್ಬೇಕಾಗತ್ತೆ. ಬಾಂಗ್ಲಾ ಅಂತಪ್ಪ ಅಂದ್ರೆ ಬಾಂಗ್ಲಾದೇಶ ಅಂತ ಗೊತ್ತಿರ್ಬೇಕಾಗತ್ತೆ. ನೆಕ್ಸ್ಟ್ ಬಂದಲ್ರಿ ಚೇಂದ್ರ ಏನಪ್ಪಾ ಅಂತಂದ್ರಿ ಚೇಂದ್ರ ಏನಪ್ಪಾ ಅನ್ಕೇದಾಗ ಚೀನಾ ದೇಶ ಅಂತ ಗೊತ್ತಿರ್ಬೇಕಾಗತ್ತೆ. ಯಾವ್ರಿದ್ರಿ ಚೀನಾ ಅಂತ ಗೊತ್ತಿರ್ಬೇಕಾಗತ್ತೆ. ಚೀನಾ ಅಂತ ಹೇಳಿ. ನೆಕ್ಸ್ಟ್ ಏನಪ್ಪಾ ಅಂತಲ್ರಿ ಪ ಅಂದ್ರೆ ಏನಪ್ಪಾ ಅನ್ಕೇದಾಗ ಪಾಕಿಸ್ತಾನ ಅಂತ ಹೇಳಿ. ಪ ಅಂದ್ರೆ ಏನಪ್ಪಾ ಅನ್ಕೇದಾಗ ಅಂತಲ್ರಿ ಪಾಕಿಸ್ತಾನ ಅಂತ ಗೊತ್ತಿರ್ಬೇಕಾಗತ್ತೆ. ಪಾಕಿಸ್ತಾನ ಅಂತ ಗೊತ್ತಿರ್ಬೇಕಾಗತ್ತೆ. ನ ಅಂದ್ರೆ ಏನಪ್ಪಾ ಅನ್ಕೇದಾಗ ಅಂತಲ್ರಿ ನೇಪಾಳ ಅಂತ ಹೇಳಿ. ಯಾವ್ದಿದ್ರಿ ನ ಅಂದ್ರೆ ಏನಪ್ಪಾ ಅನ್ಕೇದಾಗ ಅಂತಲ್ರಿ
ನೇಪಾಳ ಅಂತ ಗೊತ್ತಿರ್ಬೇಕಾಗತ್ತೆ, ನೇಪಾಳ ಅಂತ ಹೇಳಿ. ನೆಕ್ಸ್ಟ್ ಅಂತಂದ್ರಿ ಎಂ ಅಂದ್ರೆ ಏನಪ್ಪಾ ಅಂದ್ಕೆದಾಗ ಅಂತಂದ್ರಿ ಮೈನಮಾರ್ ಅಂತ ಗೊತ್ತಿರ್ಬೇಕಾಗತ್ತೆ. ಎಂ ಅಂದ್ರೆ ಏನಪ್ಪಾ ಅಂದ್ಕೆದಾಗ ಅಂತಂದ್ರಿ ಮೈನಮಾರ್ ಅಂತ ಗೊತ್ತಿರ್ಬೇಕಾಗತ್ತೆ, ಮೈನ್ಮಾರ್ ಅಂತ ಗೊತ್ತಿರ್ಬೇಕಾಗತ್ತೆ. ಬಿ ಅಂದ್ರೆ ಏನಪ್ಪಾ ಅಂದ್ಕೆದಾಗ ಅಂತಂದ್ರಿ ಭೂತಾನ್ ಅಂತ ಗೊತ್ತಿರ್ಬೇಕಾಗತ್ತೆ. ಯಾವ್ದ್ರಿ ಭೂತಾನ್ ಅಂತ ಹೇಳಿ, ಭೂತಾನ್ ಅಂತಂದೇಳಿ. ಎ ಅಂದ್ರೆ ಏನಪ್ಪಾ ಅಂದ್ಕೆದಾಗ ಅಂತಂದ್ರಿ ಅಫಘಾನಿಸ್ತಾನ್ ಅಂತ ಗೊತ್ತಿರ್ಬೇಕಾಗತ್ತೆ. ಎ ಅಂದ್ರೆ ಏನಪ್ಪಾ ಅಂದ್ಕೆದಾಗ ಅಂತಂದ್ರಿ ಅಫಘಾನಿಸ್ತಾನ್ ಅಂತ ಹೇಳಿ ಅಫಘಾನಿಸ್ತಾನ್ ಅಂತ ಗೊತ್ತಿರ್ಬೇಕಾಗತ್ತೆ. ಹಾಗಪ್ಪ ಅಂತಂದ್ರೆ ಇಲ್ಲಿ ಪ್ರಮುಖವಾಗಿ ಇವು ಕೂಡ ಏನಪ್ಪಾ ಅಂತಲ್ಲ ನಾವೆಂತಲ್ರಿ ಕ್ಯಾಪಿಟಲ್ ಕೂಡ ಅಂತ ಗೊತ್ತಿರ್ಬೇಕಾಗತ್ತೆ. ಹಾಗಪ್ಪ ಅಂದ್ರೆ ಬಾಂಗ್ಲಾದೇಶದ ಕ್ಯಾಪಿಟಲ್ ಯಾವಪ್ಪ ಅಂತ ಕೇಳಿದಾಗ ಢಾಕಾ ಅಂತ ಹೇಳ್ತಿ, ಚೀನಾ ದೇಶದ ಬೀಜಿಂಗ್ ಅಂತೇಳಿ, ಪಾಕಿಸ್ತಾನ ಏನಪ್ಪಾ ಅಂತ ಕೇಳಿದಾಗ ಅಂತೇಳಿ ಇಸ್ಲಾಮಾಬಾದ್ ಅಂತೇಳಿ, ನೇಪಾಳ ಏನಪ್ಪಾ ಅಂತಲ್ರಿ ಟಿಂಪು, ನೇಪಾಳದ ಕಠ್ಮಂಡು ಅಂತ ಹೇಳಿ, ನೆಕ್ಸ್ಟ್ ಅಂತ ನಮಗೆ ಮೈನ್ಮಾರ್ ಏನಪ್ಪಾ ಅಂದ್ರ ತೈಪೆ ಅಂತ ಹೇಳಿ, ನೆಕ್ಸ್ಟ್ ಅಂದ್ರ ಭೂತಾನ್ ದೇಶ ಏನಪ್ಪಾ ಅಂತಲ್ರಿ ನಮ್ಗೇನಪ್ಪಾ ಅಂದ್ರ ಥಿಂಪು ಅಂತ ಹೇಳಿ, ಅಫ್ಘಾನಿಸ್ತಾನ ಏನಪ್ಪಾ ಅಂತಲ್ಲ ಕಾಬೂಲ್ ಅಂತ ಹೇಳಿ. ಇವೆಲ್ಲ ಕ್ಯಾಪಿಟಲ್ ಕೂಡ ಗೊತ್ತಿರ್ಬೇಕು, ಅವುಗಳ ಕರೆನ್ಸಿ ಗೊತ್ತಿರ್ಬೇಕು. ಓಕೆ ಎಸ್, ಯಾಕಂದ್ರೆ ಅಂತಲ್ಲ ಕ್ಲಾಸ್ ಲೆಂದಿ ಆಗ್ತಾ ಹೋಗ್ತದೆ. ಓಕೆ ಎಸ್ ಪ್ರಿಯ ಸ್ನೇಹಿತರೆ, ನೋಡಿ ನಿಮ್ಗೆ ಏನಪ್ಪಾ ಅಂದ್ರ ಭಾರತದೊಂದಿಗೆ 7 ರಾಷ್ಟ್ರಗಳ ಗಡಿ ಹಂಚ್ಕೊಂಡ್ರೆ ಬಚ್ಪನ್ MB ಅಂತ ಕೊಡ್ರಿ. ಇಂಥ ವಿಶ್ವದ ದೊಡ್ಡ ದೇಶಗಳಪ್ಪ ಅಂದ್ರೆ ರಕ್ಕೂಬಾಯಿ ಅಂತ ಹೇಳಿ. ಹಾಗಾರಪ್ಪ ಅಂತ ಸರ್ ಇವನು ಏನ್ ಮಾಡಪ್ಪ ಅಂತ ಭಾರತದೊಂದಿಗೆ ಅಂತ ಎಷ್ಟು 7 ದೇಶಗಳಪ್ಪ ಅಂದ್ರೆ ಗಡಿ ಹಂಚಿಕೊಂಡಿದ್ದಾವೆ. ಹಾಗಾರಪ್ಪ ಅಂದ್ರೆ ಎಷ್ಟು ಭೂಗಡಿಯನ್ನು ಹಂಚಿಕೊಂಡಿದ್ದಾವೆ ಅಂತ ನೋಡ್ತಾ ಬಂದಾಗ ಅಂತಂದ್ರಿ 15,200 ಕಿಲೋಮೀಟರ್ ಅಂತ ಗೊತ್ತಿರ್ಬೇಕಾಗತ್ರಿ. ಎಷ್ಟಿದ್ರಿ ಎಷ್ಟು ಗಡಿ ಹಂಚಿಕೊಂಡಪ್ಪ ಅನ್ಕದಾಗ ಅಂತಂದ್ರಿ 15,200 ಕಿಲೋಮೀಟರ್ ಅಂತ ಗಡಿ ಹಂಚಿಕೊಂಡಿದಾವ್ರಿ. ಎಷ್ಟಿದ್ರಿ 13,200 ಕಿಲೋಮೀಟರ್ ಏನಪ್ಪಾ ಅಂತ ಭೂಗಡಿ ಹಂಚಿಕೊಂಡಿದಾವ ಅಂತ ಗೊತ್ತಿರ್ಬೇಕಾಗತ್ರಿ. ಯಾವ್ದಿದ್ರಿ ಭೂಗಡಿ ಹಂಚಿಕೊಂಡಿದಾವ ಅಂತ ಗೊತ್ತಿರ್ಬೇಕಾಗತ್ತೆ. ಹಾಗಾರಪ್ಪ ಅಂತಂದ್ರೆ ಇಲ್ಲಿ ಮುಖ್ಯವಾಗಿ ಇದನ್ನ ನಾನು ನಕ್ಷಾ ಮೂಲಕ ತಿಳಿಸ್ತಾ ಹೋಗ್ತೀನಿ. ಓಕೆ ಹಾಗಾರಪ್ಪ ಅಂತಂದ್ರೆ ಇಲ್ಲಿ ನೋಡ್ತಾ ಹೋಗೋದ್ರಿ ನಮಗ ಯಾವ್ಯಾವ ರಾಷ್ಟ್ರಗಳು ಯಾವ್ಯಾವ ಪ್ಲೇಸ್ ನಲ್ಲಿ ನಿಮ್ ಪ್ಲೇಸ್ ಕೇಳ್ತಾ ಹೋಗ್ತಾನ್ರಿ. ವಾಯು ದಿಕ್ಕಿನಲ್ಲಿ ಏನಪ್ಪಾ ಅಂದ್ರೆ ಯಾವ 2 ದೇಶಗಳೇನಪ್ಪ ಅಂದ್ರೆ ಗಡಿ ಹಂಚಿಕೊಂಡಿದ್ದಾವೆ. ಭಾರತದ ಉತ್ತರ ದಿಕ್ಕಿನಲ್ಲಿ ಯಾವ ದೇಶಗಳೇನಪ್ಪ ಓಕೆ ಯಾವ್ದಿದ್ರಿ 15,200 ಕಿಲೋಮೀಟರ್ ಅಂತ ಭಾರತದೊಂದಿಗೆ ಏನಪ್ಪಾ ಅಂತಲ್ಲ ಭೂಗಡಿ ಹಂಚಿಕೊಂಡಿದೆ ಅಂತ ಗೊತ್ತಿರ್ಬೇಕಾಗತ್ತೆ. ಹಾಗಪ್ಪ ಅಂತಂದ್ರೆ ಯಾವ್ಯಾವ ರಾಷ್ಟ್ರಗಳೇನಪ್ಪ ಅಂದ್ರೆ ಯಾವೇನಪ್ಪ ಅಂದ್ರೆ ಗಡಿಗಳನ್ನ ಹಂಚಿಕೊಂಡಿದಾವಪ್ಪ ಅಂತಲ್ಲ ಯಾವ್ಯಾವ ಪ್ಲೇಸ್ ನಲ್ಲಿಪ್ಪ ಅಂದ್ರೆ ಯಾವ್ಯಾವ ಗಡಿಗಳು ಹಂಚಿಕೊಂಡಿದ್ದಾವೆ. ವಾಯು ದಿಕ್ಕಿಗೆ ಯಾವ ಗಡಿ ಹಂಚಿಕೊಂಡಿದ್ದಾವೆ, ಉತ್ತರ ದಿಕ್ಕಿಗೆ ಯಾವ ರಾಷ್ಟ್ರಗಳ ಗಡಿ ಹಂಚಿಕೊಂಡಿದ್ದಾವೆ, ಪೂರ್ವದಲ್ಲಿ ಯಾವ ರಾಷ್ಟ್ರಗಳ ಗಡಿ ಹಂಚಿಕೊಂಡಿದ್ದಾವೆ ನಕ್ಷಾ ಮೂಲಕ ತಿಳಿಸ್ತಾ ಹೋಗ್ತೀನಿ. ನಕ್ಷಾ ಮೂಲಕ ಏನಪ್ಪಾ ಅಂತ ನೀವು ಕಲಿತಾ ಹೋಗಿ. ಓಕೆ ಎಸ್ ಪ್ಲೇ ಸ್ನೇಹಿತರೆ, ನಾಳೆ ಎಕ್ಸಾಮ್ ಬರ್ಕೊಂಡ್ ಬಂದ್ಮೇಲೆ ಸರ್ ನನಗೆ 2 ಕ್ವಶನ್ ಬಂದು ನನಗೆ 3 ಕ್ವಶನ್ ಬಂದಂತೆಲ್ಲ ಕಮೆಂಟ್ ಮೂಲಕ ಅಂತ ತಿಳಿಸ್ತಾ ಇರಬೇಕ್ರಿ ಇವ್ರಿ. ಓಕೆ ಹಾಗಪ್ಪ ಅಂತಂದ್ರಿ ಮುಖ್ಯವಾಗಿ ಏನಪ್ಪಾ ಅಂತ ತಿಳ್ಕೊಡ್ರಿ. ಇಲ್ಲಿ ಯಾವಪ್ಪ ಅಂತ ಕೇಳಿದಾಗ ಇಲ್ಲೇಪ್ಪ ಅಂತಂದ್ರೆ ನಾವೇನ್ ಮಾಡ್ಕೋಬೇಕು ನಕ್ಷೆ ಹಾಕೋಬೇಕ್ರಿ. ಇವನ್ನೆಲ್ಲ ಈ ತರ ಏನಪ್ಪಾ ಅಂದ್ರೆ ನಕ್ಷೆ ಹಾಕೋಬೇಕ್ರಿ. ಈ ನಕ್ಷೆ ಹಾಕೋಣಪ್ಪ ಅಂತಂದ್ರಿ ಮುಖ್ಯವಾಗಿ ನಮ್ಗೆ ಅಂತ ಗೊತ್ತಿರಬೇಕಾಗತ್ತೆ. ಈ ತರ ಏನಪ್ಪಾ ಅಂದ್ರೆ ನಕ್ಷೆ ಹಾಕೊಳ್ಳಿ. ಓಕೆ ಯಾವ ಪ್ಲೇಸ್ ಇದ್ರೆ ಇದನ್ನ ಯಾರಿದ್ರಪ್ಪ ಅಂದ್ರೆ ಇದನ್ನ ನೋಟ್ ಮಾಡ್ಕೊಳ್ಳಿ. ಇದನ್ನ ಓಕೆ ರೀ ಯಾರು ಸ್ಕ್ರೀನ್ ಶಾಟ್ ತೆಗೆದುಕೊಳ್ಳೋದ್ರೆ ಸ್ಕ್ರೀನ್ ಶಾಟ್ ತೆಗೆದುಕೊಳ್ಳಿ. ಓಕೆ ರೀ ಎಸ್ ಓಕೆ ರೀ ಎಸ್ ಹಾಗಪ್ಪ ಅಂತಂದ್ರಿ ಮುಖ್ಯವಾಗಿ ಏನಪ್ಪಾ ಅಂತ ನಮ್ಗೆ ಗೊತ್ತಿರಬೇಕಾಗತ್ತೆ. ಇಲ್ಲಿ ಯಾವಪ್ಪ ಅಂತ ದೇಶಗಳೇನಪ್ಪಾ ಅಂತಂದ್ರಿ ಎಲ್ಲೆಲ್ಲಿ ಗಡಿ ಹಂಚಿಕೊಂಡವಪ್ಪ ಅನ್ಕೇದಾಗ ಅಂತಂದ್ರಿ ಮುಖ್ಯವಾಗಿ ನಮಗ್ ಗೊತ್ತಿರಬೇಕಾಗತ್ತೆ. ಇಲ್ಲಿ ವಾಯು ದಿಕ್ಕಿನಲ್ಲಿ 2 ರಾಷ್ಟ್ರಗಳಪ್ಪ ಅಂತ ಗಡಿ ಹಂಚಿಕೊಂಡಿದ್ದಾವೆ. ಯಾವ್ದ್ರಿ ವಾಯು ದಿಕ್ಕಿನಲ್ಲಿಪ್ಪ ಅಂತಂದ್ರೆ 2 ರಾಷ್ಟ್ರಗಳಪ್ಪ ಅಂತ ಗಡಿ ಹಂಚಿಕೊಂಡಿದ್ದಾವೆ. ಯಾವಪ್ಪ ಅಂತ ಕೇಳಿದಾಗ ಅಂತಂದ್ರಿ ಒಂದೇದು ಯಾವಪ್ಪ ಅಂತ ಕೇಳಿದಾಗ ಪಾಕಿಸ್ತಾನ ಅಂತ ಗೊತ್ತಿರಬೇಕಾಗತ್ತೆ. ಪಾಕಿಸ್ತಾನ ಅಂತ ಹೇಳಿ ಇದು ಕೂಡ ಏನಪ್ಪಾ ಅಂದ್ರೆ PSI ಕ್ವಶನ್ ಆಗಿದೆ ಅಂತ ಗೊತ್ತಿರಬೇಕಾಗತ್ತೆ. ಹಾಗಪ್ಪ ಅಂತಂದ್ರೆ 2ನೇ ರಾಷ್ಟ್ರ ಯಾವಪ್ಪ ಅಂತ ಕೇಳಿದಾಗ ಅಂತಂದ್ರೆ ಇಲ್ಲಿ ಅಫಘಾನಿಸ್ತಾನ ಅಂತ ಗೊತ್ತಿರಬೇಕಾಗತ್ತೆ. ಯಾವ್ದಿದ್ರಿ ಅಫಘಾನಿಸ್ತಾನ ಅಂತ ಹೇಳಿ ಯಾವ್ದಿದು 2ನೇ ರಾಷ್ಟ್ರ ಯಾವಪ್ಪ ಅಂತ ಕೇಳಿದಾಗ ಅಫಘಾನಿಸ್ತಾನ ಅಂತ ಹೇಳಿ. ನೆಕ್ಸ್ಟ್ 3ನೇ ರಾಷ್ಟ್ರ ಯಾವಪ್ಪ ಅಂತ ಕೇಳಿದಾಗ ಅಂತಂದ್ರಿ ಇಲ್ಲಿ ಉತ್ತರಕ್ಕಿರುವಂತಹ ರಾಷ್ಟ್ರ ಯಾವಪ್ಪ ಅಂತ ಕೇಳಿದಾಗ ಅಂತಂದ್ರಿ ಚೀನಾ ಅಂತಂದ್ರೆ ಗೊತ್ತಿರಬೇಕಾಗತ್ತೆ. ಭಾರತದ ಏನಪ್ಪ ಅಂತಂದ್ರಿ ಇಲ್ಲಿ ಈಶಾನ್ಯಕ್ಕಿರುವಂತಹ ರಾಷ್ಟ್ರ ಯಾವಪ್ಪ ಅಂತ ಭಾರತದ ಈಶಾನ್ಯಕ್ಕಿರುವಂತಹ ರಾಷ್ಟ್ರ ಯಾವಪ್ಪ ಅಂತ ಕೇಳಿದಾಗ ಅಂತಂದ್ರಿ ಮುಖ್ಯವಾಗಿ ಗೊತ್ತಿರಬೇಕಾಗತ್ತೆ ನೇಪಾಳ ಅಂತೇಳಿ. ಯಾವ್ದಿದ್ರಿ ನೇಪಾಳ ರಾಷ್ಟ್ರ ಅಂತ ಗೊತ್ತಿರಬೇಕಾಗತ್ತೆ. ನಂತರ ಏನಪ್ಪಾ ಅಂತಂದ್ರೆ ಇಲ್ಲಿ ಮುಖ್ಯವಾಗಿ ಏನಪ್ಪಾ ಅಂತ ಅದು ಭೂತಾನ್ ಅಂತ ಹೇಳಿ. ಯಾವ್ದಿದ್ರಿ ಭೂತಾನ್ ಅಂತಂದು ಗೊತ್ತಿರಬೇಕಾಗತ್ತೆ. ಭೂತಾನ್ ರಾಷ್ಟ್ರ ಅಂತ ಗೊತ್ತಿರಬೇಕಾಗತ್ತೆ. ನಂತರ ಏನಪ್ಪಾ ಅಂತಂದ್ರೆ ಭಾರತದ ಪೂರ್ವಕ್ಕಿರುವಂತಹ ರಾಷ್ಟ್ರಗಳು, ಭಾರತದ ಪೂರ್ವಕ್ಕಿರುವಂತಹ ರಾಷ್ಟ್ರ ಯಾವಪ್ಪ ಅಂತ ಕೇಳಿದಾಗ ಅಂತಂದ್ರೆ ಇಲ್ಲಿ ಪೂರ್ವಕ್ಕಿರುವಂತಹ ಯಾವಪ್ಪ ಅಂತ ಕೇಳಿದಾಗ ಮಯನ್ಮಾರ್ ಅಂತೇಳಿ.
ಮೈನ್ಮಾರ್ ಅನ್ನುವಂತ ರಾಷ್ಟ್ರ ರೀ. ನೆಕ್ಸ್ಟ್ ಏನಪ್ಪಾ ಅಂತಂದ್ರಿ ಬಾಂಗ್ಲಾದೇಶ ಅಂತ ಗೊತ್ತಿರಬೇಕಾಗತ್ತೆ. ಯಾವ್ದಿದ್ರಿ ಕೆಳಗಡೆ ಅಂತ ಪೂರ್ವಕ್ಕೆ ಇನ್ನೊಂದು ರಾಷ್ಟ್ರ ಯಾವಪ್ಪ ಕೆಳಗೆ ಅಂತಂದ್ರಿ ಬಾಂಗ್ಲಾದೇಶ ಅಂತೇಳಿ. ಬಾಂಗ್ಲಾದೇಶ ಅಂತೇಳಿ ನೋಡಿ 7 ರಾಷ್ಟ್ರಗಳು ನೋಡಿ ಅಫ್ಘಾನಿಸ್ತಾನ ಪಾಕಿಸ್ತಾನ, ಅಫ್ಘಾನಿಸ್ತಾನ, ಚೀನಾ ಅಂತ ಹೇಳಿ ಗೊತ್ತಿರಬೇಕಾಗತ್ತೆ. ನೆಕ್ಸ್ಟ್ ಅಂತಂದ್ರಿ ನೇಪಾಳ, ಭೂತಾನ, ಮೈನ್ಮಾರ್ ಅಂತ ಹೇಳ್ತೀವಿ. ನೆಕ್ಸ್ಟ್ ಅಂತಂದ್ರೆ 7ನೇ ರಾಷ್ಟ್ರ ಯಾವಪ್ಪ ಕೇಳಿದಾಗ ಬಾಂಗ್ಲಾದೇಶ. ಇದೇ ತರ ಅಂತಲ್ಲ ನಕ್ಷೆ ಮೂಲಕ ಅಂತ ತಿಳ್ಕೊಂಡು ಹೋಗ್ತಾ ಇರ್ಬೇಕಾಗತ್ರಿ. ಹಾಗಪ್ಪ ಅಂತಂದ್ರಿ ಮತ್ತೆ ನೋಡ್ತಾ ಹೋಗ್ಬಂದ್ರಿ ಭಾರತದಪ್ಪ ಅಂದ್ರೆ ಅಂತಂದ್ರಿ ದಕ್ಷಿಣಕ್ಕಿರುವಂತ ಭಾರತದಾಗ ಅಂತಲ್ಲ ದಕ್ಷಿಣಕ್ಕಿರುವಂತ ರಾಷ್ಟ್ರ ಯಾವಪ್ಪ ಕೇಳಿದಾಗ ಅಂತಂದ್ರಿ ಶ್ರೀಲಂಕಾ ಅಂತ ಹೇಳ್ತೀವಿ. ಯಾವ್ದಿದ್ರಿ ಶ್ರೀಲಂಕಾ ಅನ್ನುವಂತ ರಾಷ್ಟ್ರ ರೀ. ನೆಕ್ಸ್ಟ್ ಬಂದ್ರೆ ಭಾರತದಪ್ಪ ಅಂತಂದ್ರಿ ಇಲ್ಲಿ ನೈಋತ್ಯಕ್ಕಿರುವಂತ ರಾಷ್ಟ್ರ ಯಾವಪ್ಪ ಅಂತ ಕೇಳಿದಾಗ ಮಾಲ್ಡೀವ್ಸ್ ಅಂತ ಗೊತ್ತಿರ್ಬೇಕಾಗತ್ತೆ. ಯಾವ್ದಿದ್ರಿ ಮಾಲ್ಡೀವ್ಸ್ ಅಂತೇಳಿ. ಮಾಲ್ಡೀವ್ಸ್ ಅಂತ ರಾಷ್ಟ್ರ ಇದೆ ಅಂತ ಗೊತ್ತಿರಬೇಕಾಗತ್ತೆ. ಹಾಗಪ್ಪ ಅಂತಂದ್ರಿ ಈ ಭಾರತದೊಂದಿಗೆ ಅಂತ ಇವು ಭೂಗಡಿ ಹಂಚ್ಕೊಂಡಿಲ್ರಿ. ಭಾರತದ ನೆರೆಹೊರೆಯ ರಾಷ್ಟ್ರಗಳು ಅಂತ ಕರೀತಾರೆ ಒಂದ್ರಿ. ಭಾರತದ ನೈಋತ್ಯಕ್ಕೆ ಇರುವಂತ ನೆರೆಹೊರೆಯ ರಾಷ್ಟ್ರ ಯಾವಪ್ಪ ಅಂತ ಕೇಳಿದಾಗ ಮಾಲ್ಡೀವ್ಸ್ ಅಂತಂದೇರಿ. ಮಾಲ್ಡೀವ್ಸ್ ದೇಶದ ರಾಜಧಾನಿ ಯಾವಪ್ಪ ಅಂತ ಕೇಳಿದಾಗ ಮಳೆ ಅಂತಂತೇಳಿ. ಭಾರತದ ದಕ್ಷಿಣಕ್ಕೆ ಇರುವಂತ ದ್ವೀಪ ರಾಷ್ಟ್ರ ಯಾವಪ್ಪ ಅಂತ ಕೇಳಿದಾಗ ಶ್ರೀಲಂಕಾ. ಶ್ರೀಲಂಕಾದ ರಾಜಧಾನಿ ಯಾವಪ್ಪ ಅಂತ ಕೇಳಿದಾಗ ಕೊಲಂಬೋ ಅಂತಂತೇಳಿ. ಓಕೆ, ಇದೆಲ್ಲ ನೋಟ್ ಮಾಡ್ಕೊಳ್ಳಿ. ಓಕೆ, ಹಾಗಪ್ಪ ಅಂತಂದ್ರೆ ಇಲ್ಲಿ ಭಾರತದೊಂದಿಗೆ ಭೂಗಡಿ ಹಂಚ್ಕೊಳ್ಳುವಂತ ರಾಷ್ಟ್ರಗಳಪ್ಪ ಅಂತಂದ್ರೆ ಎಷ್ಟೆಷ್ಟು ಕಿಲೋಮೀಟರ್ ಗಡಿ ಹಂಚ್ಕೊಳ್ಳೋ ಅಂತ ಗೊತ್ತಿರಬೇಕಾಗತ್ತೆ. ಯಾಕಂದ್ರೆ ಅಂತಂದ್ರಿ ಇಲ್ಲಿ 15,200 ಕಿಲೋಮೀಟರ್ ಗಡಿ ಹಂಚ್ಕೊಳ್ಳೋ ಅಂತ ಹೇಳಿದೆ ನಾನು ನಿಮಗೆ. ಹಾಗಪ್ಪ ಅಂತಂದ್ರಿ ಮುಖ್ಯವಾಗಿರಪ್ಪ ಅಂತಂದ್ರೆ ಸರ್ ಈ ಪಾಕಿಸ್ತಾನ ಎಷ್ಟು ಕಿಲೋಮೀಟರ್ ಗಡಿ ಹಂಚ್ಕೊಂಡಿದೆಪ್ಪ ಅಂತ ಕೇಳಿದಾಗ ಅಂತಂದ್ರಿ ಇಲ್ಲಿ 3,310 ಕಿಲೋಮೀಟರ್ ಅಪ್ಪ ಅಂತಂದ್ರಿ ಭೂಗಡಿ ಹಂಚಿಕೊಂಡಿದ ಗೊತ್ತಿರ್ಬೇಕಾಗತ್ತೆ. ಪಾಕಿಸ್ತಾನ್ ಅಂತ ಹೇಳ್ತೀವಿ ಅಥವಾ ಪುಕ್ಲಿಸ್ತಾನ್ ಅಂತ ಕರಿತೀವ್ರಿ, ಪಾಕಿಸ್ತಾನ್ ಅಂತ ಕರಿತೀವ್ರಿ ನಾವು ಇದನ್ನ. ಓಕೆ, ಹಾಗಪ್ಪ ಅಂತಂದ್ರಿ ಇಲ್ಲಿ ಮುಖ್ಯವಾಗಿರಪ್ಪ ಅಂತಂದ್ರೆ ಅಫ್ಘಾನಿಸ್ತಾನ ಅಂತ ಗೊತ್ತಿರ್ಬೇಕಾಗತ್ತೆ. ಅಫ್ಘಾನಿಸ್ತಾನ ಏನಪ್ಪ ಅಂದ್ರೆ 80 ಕಿಲೋಮೀಟರ್ ಭಾರತದೊಂದಿಗೆ ಭೂಗಡಿ ಹಂಚಿಕೊಂಡಿದೆ ಅಂತ ಗೊತ್ತಿರ್ಬೇಕಾಗತ್ತೆ. ಭಾರತದೊಂದಿಗೆ 80 ಕಿಲೋಮೀಟರ್ ಭೂಗಡಿ ಹಂಚಿಕೊಂಡಿದೆ. ಭಾರತದೊಂದಿಗೆ ಅತ್ಯಂತ ಚಿಕ್ಕ ಗಡಿ ಹಂಚಿಕೊಂಡಿರುವಂತಹ ರಾಷ್ಟ್ರ ಯಾವ್ದಪ್ಪ ಅಂತ ಅಂತಲ್ರಿ ನಮಗ ಅಫ್ಘಾನಿಸ್ತಾನ ಅಂತ ಗೊತ್ತಿರಬೇಕಾಗತ್ತೆ. ಹಾಗಪ್ಪ ಅಂದ್ರೆ ಭಾರತದೊಂದಿಗೆ ಅಂತಲ್ಲ ಚೀನಾ ದೇಶ ಏನಪ್ಪಾ ಅಂತಲ್ರಿ ಈ ಚೀನಾ ದೇಶದ ಏನಪ್ಪಾ ಅಂತಲ್ರಿ ಎಷ್ಟು ಭೂಗಡಿ ಹಂಚಿಕೊಂಡಿದೆಪ್ಪ ಅಂತ ಕೇಳಿದಾಗ 3,917 ಕಿಲೋಮೀಟರ್ ಅಂತ ಗೊತ್ತಿರಬೇಕಾಗತ್ತೆ. ಎಷ್ಟಿದ್ರಿ 3,917 ಕಿಲೋಮೀಟರ್ ಅಪ್ಪ ಅಂತಲ್ರಿ ಭೂಗಡಿ ಹಂಚಿಕೊಂಡಿದೆ ಅಂತ ಗೊತ್ತಿರಬೇಕಾಗತ್ತೆ. ಹಾಗಪ್ಪ ಅಂತಂದ್ರೆ ಮುಖ್ಯವಾಗಿ ಏನಪ್ಪಾ ಅಂತಂದ್ರೆ ನೇಪಾಳ ದೇಶ ಏನಪ್ಪಾ ಅಂದ್ರ ಭಾರತದೊಂದಿಗೆ ಏನಪ್ಪಾ ಅಂತಂದ್ರೆ 1,452 ಕಿಲೋಮೀಟರ್ ಭೂಗಡಿ ಹಂಚ್ಕೊಂಡಿದ್ದಾರೆ. ಇದ್ರಿ ಎಷ್ಟಿದ್ರಿ 1,000 ಏನಪ್ಪಾ ಅಂತಂದ್ರೆ 452 ಕಿಲೋಮೀಟರ್ ಅಂತಂದ್ರೆ ಭೂಗಡಿ ಹಂಚ್ಕೊಂಡಿದೆ ಅಂತ ಗೊತ್ತಿರಬೇಕಾಗತ್ತೆ. ಸಾರಿ 1,752 ಕಿಲೋಮೀಟರ್ ಏನಪ್ಪಾ ಅಂದ್ರೆ ಭೂಗಡಿ ಹಂಚ್ಕೊಂಡಿ ಅಂತ ಗೊತ್ತಿರಬೇಕಾಗತ್ತೆ. ಹಾಗಪ್ಪ ಅಂತಂದ್ರಿ ಮುಖ್ಯವಾಗಿ ಏನಪ್ಪಾ ಅಂತಂದ್ರಿ ಇಲ್ಲಿ ಭೂಟಾನ್ ಅನ್ನುವಂತಪ್ಪ ಅಂತಂದ್ರಿ 1,458 ಕಿಲೋಮೀಟರ್ ಅಂತಂದ್ರಿ ಭೂಗಡಿ ಹಂಚ್ಕೊಂಡಿದ್ರೆ ಗೊತ್ತಿರಬೇಕಾಗತ್ತೆ. ನೋಡಿ ನೇಪಾಳ 1,752 ಕಿಲೋಮೀಟರ್ ರೀ. ಭೂತಾನ್ ಏನಪ್ಪಾ ಅಂದ್ರೆ 1,458 ಕಿಲೋಮೀಟರ್ ಭೂಗಡಿ ಹಂಚ್ಕೊಂಡಿದ್ರೆ ಗೊತ್ತಿರಬೇಕಾಗತ್ತೆ. ಸಾರಿ ಎಷ್ಟಪ್ಪ ಅಂತ ಕೇಳಿದಾಗ ಅಂತಂದ್ರಿ ಇಲ್ಲಿ ಏನಪ್ಪಾ ಅಂತಂದ್ರೆ 587 ಕಿಲೋಮೀಟರ್ ಗಡಿ ಹಂಚ್ಕೊಂಡಿದ್ದಾರೆ. ಸಾರಿ ಎಷ್ಟಿದ್ರಿ 587 ಕಿಲೋಮೀಟರ್ ಭೂಗಡಿ ಹಂಚಿಕೊಂಡು ಗೊತ್ತಿರಬೇಕಾಗತ್ತೆ. ಹಾಗಪ್ಪ ಅಂದ್ರೆ ಇಲ್ಲಿ ಮೈನ್ಮಾರ್ ಎಷ್ಟು ಕಿಲೋಮೀಟರ್ ಗಡಿ ಹಂಚ್ಕೊಂಡಪ್ಪ ಅಂತ ಕೇಳಿದಾಗ 1,458 ಕಿಲೋಮೀಟರ್ 1,458 ಕಿಲೋಮೀಟರ್ ಭೂಗಡಿ ಹಂಚ್ಕೊಂಡಿದೆ. ನಂತರಪ್ಪ ಅಂತಂದ್ರೆ ಬಾಂಗ್ಲಾದೇಶ ಅಂತೇಳಿ ವೆರಿ ವೆರಿ ಇಂಪಾರ್ಟೆಂಟ್ ರೀ. ಎಷ್ಟಪ್ಪ ಅಂತ ಕೇಳಿದಾಗ ಇಲ್ಲಿ 4,496 ಕಿಲೋಮೀಟರ್ ಅಪ್ಪ ಅಂತಂದ್ರಿ ಭೂಗಡಿ ಹಂಚ್ಕೊಂಡಿದೆ ಅಂತ ಗೊತ್ತಿರಬೇಕಾಗತ್ತೆ. ಹಾಗಪ್ಪ ಅಂತಂದ್ರಿ ಇಲ್ಲಿ ಭಾರತದೊಂದಿಗೆ ಅತಿ ಉದ್ದವಾದ ಗಡಿ ಹಂಚಿಕೊಂಡಿರುವಂತಹ ರಾಷ್ಟ್ರ ಯಾವಪ್ಪ ಅಂತ ಕೇಳಿದಾಗ ಬಾಂಗ್ಲಾದೇಶ ಅಂತರಿ. ಬಾಂಗ್ಲಾದೇಶದ ರಾಜಧಾನಿ ಯಾವಪ್ಪ ಅಂತ ಕೇಳಿದಾಗ ಢಾಕಾ ಅಂತಂತೇಳಿ. ಬಾಂಗ್ಲಾದೇಶದ ಕರೆನ್ಸಿ ಯಾವಪ್ಪ ಅಂತ ಕೇಳಿದಾಗ ಟಾಟಾ ಅಂತ ಹೇಳಿ. ಓಕೆ ರೀ, ಇಲ್ಲಿ ಮುಖ್ಯವಾಗಿರಪ್ಪ ಅಂತ ನಮ್ಗೆ ಬಾಂಗ್ಲಾದೇಶದಲ್ಲಿಪ್ಪ ಅಂತಂದ್ರಿ ಬಾಂಗ್ಲಾದೇಶ ಅಂತ ಗೊತ್ತಿರಬೇಕಾಗತ್ರಿ. ಸಾರ್ಕಿನ ಮೊದಲಿನ ಸಭೆ ನಡೆದಿದ್ದಲ್ಲಪ್ಪ ಅಂತ ಕೇಳಿದಾಗ ಬಾಂಗ್ಲಾದೇಶದ ಢಾಕಾ ಅಂತ ಗೊತ್ತಿರಬೇಕಾಗತ್ತೆ. ಹಾಗಪ್ಪ ಅಂತಂದ್ರಿ ಅತಿ ಉದ್ದವಾದ ಗಡಿ ಹಂಚಿಕೊಳ್ಳುವಂತ ರಾಷ್ಟ್ರ ಯಾವ್ದಪ್ಪ ಅಂತ ಕೇಳಿದಾಗ ಅಂತಲ್ರಿ ನಮಗೆ ಬಾಂಗ್ಲಾದೇಶ. ಯಾಕಂದ್ರೆ ಅಂತಲ್ರಿ ಇದು ಗೊತ್ತಿತ್ತಪ್ಪ ಅಂದ್ರೆ ಅಂತಲ್ರಿ ನಿಮಗ ಅಲ್ಲಿ ಎಕ್ಸಾಮ್ ದೊಡ್ಡ ಎಕ್ಸಾಮ್ ಕೇಳ್ತಾನ್ರಿ. FD ಆಗಿರ್ಬೋದು, SD ಆಗಿರ್ಬೋದು, PSI ಆಗಿರ್ಬೋದು, KS ಆಗಿರ್ಬೋದು. ಇವನ ಅವರೋಹಣ ಕ್ರಮದಲ್ಲಿ ಬರೀರಿ ಅಂದಾಗ ನಿಮ್ಗೆ ಏನಪ್ಪಾ ಅಂದ್ರೆ ಏನಾಗತ್ತಪ್ಪ ಅಂತ ಕೇಳಿದಾಗ ಕಠಿಣ ಆಗ್ಬಿಡ್ತಾವ್ರಿ. ಓಕೆ, ಈ ಕಿಲೋಮೀಟರ್ ಏನಪ್ಪಾ ಅಂತ ಪರ್ಫೆಕ್ಟ್ ಆಗಿ ನಿಮ್ಗೆ ಅಂತ ಗೊತ್ತಿರ್ಬೇಕಾಗತ್ತೆ. ಓಕೆ ಪ್ರಿಯ ಸ್ನೇಹಿತರೆ, ಎಸ್ ಹಾಗಪ್ಪ ಅಂತಂದ್ರಿ ನಾವು ನೆಕ್ಸ್ಟ್ ಏನಪ್ಪಾ ಅಂತಂದ್ರಿ ಮುಖ್ಯವಾಗಿ ಏನಪ್ಪಾ ಅಂದ್ರೆ ನಾವು ಮತ್ತೆ ಇಲ್ಲಿ ಹೋಗೋಣಪ್ಪ ಅಂತ ಕೇಳಿದಾಗ ಅಂತಂದ್ರಿ ಯಾವ್ಯಾವ ದೇಶಗಳಪ್ಪ ಅಂದ್ರೆ ಎಷ್ಟೆಷ್ಟು ರಾಜ್ಯಗಳೊಂದಿಗೆ ಅಂತ ಗಡಿ ಹಂಚಿಕೊಂಡಿದೆ ಅಂತ ನೋಡ್ತಾ ಬರೋಲ್ರಿ ನೋಡಿ. ಓಕೆ ರೀ, ಹಾಗಪ್ಪ ಅಂತಲ್ಲ ಮುಖ್ಯವಾಗಿ ಏನಪ್ಪಾ ಅಂತ ನಮ್ಗೆ ಗೊತ್ತಿರ್ಬೇಕಾಗತ್ತೆ
ಇಲ್ಲಿ ನೋಡಿ ಯಾರಿಗೆ ಬೇಕು ಅಂತ ಸ್ಕ್ರೀನ್ ಶಾಟ್ ತೆಗೆದುಕೊಳ್ಳಿ. ನಾನೇನಪ್ಪ ಅಂತ ಮತ್ತೆ ಬರಿತಾ ಹೋಗ್ತಿರ್ತೀನಿ. ಓಕೆ ರೀ, ಓಕೆ. ಯಾರಪ್ಪ ಅಂತಲ್ರಿ ಮುಖ್ಯವಾಗಿ ಏನಪ್ಪಾ ಅಂತಲ್ರಿ ಇಲ್ಲಿ ಪಾಕಿಸ್ತಾನದೊಂದಿಗೆ ಅಂತಂದ್ರಿ ಇದನ್ರಿ ಯಾವ್ಯಾವ ರಾಷ್ಟ್ರಗಳು ಎಷ್ಟೆಷ್ಟು ರಾಜ್ಯಗಳೊಂದಿಗೆ ಅಂತ ಗಡಿ ಹಂಚ್ಕೊಂಡಿದ್ದಾವೆ ಮತ್ತು ಯಾವ್ಯಾವ ರಾಜ್ಯ ಅಂದ್ರಪ್ಪ ಅಂತಲ್ಲ ಸವಿಸ್ತಾರವಾಗಿ ನೋಡ್ತಾ ಹೋಗ್ರಿ. ಓಕೆ ಎಸ್ ಪಿ ಸ್ನೇಹಿತರೆ, ಈ ಮುಖ್ಯವಾಗಿರಪ್ಪ ಅಂತಂದ್ರೆ ನಮ್ಗೆ ಗೊತ್ತಿರ್ಬೇಕಾಗತ್ತೆ ಯಾವಪ್ಪ ಅಂತ ಕೇಳಿದಾಗ ಇಲ್ಲಿ ನಮ್ಗೆ ಗೊತ್ತಿರ್ಬೇಕು ಮುಖ್ಯವಾಗಿರಪ್ಪ ಅಂತಂದ್ರೆ ನಮಗೆ ಅಂತಂದ್ರೆ ಇಲ್ಲಿ ಪಾಕಿಸ್ತಾನ ಅಂತ ಹೇಳಿ ಯಾವ್ದಿದ್ರಿ ಪಾಕಿಸ್ತಾನ ಅಂತ ಹೇಳಿ ಯಾವ್ದು ಪಾಕಿಸ್ತಾನ್. ಓಕೆ ಪಾಕಿಸ್ತಾನ ಅಂತ ಹೇಳಿ ಈ ಪಾಕಿಸ್ತಾನದವನಿಗೆ ಏನಪ್ಪಾ ಅಂದ್ರ ಎಷ್ಟು ರಾಜ್ಯಗಳು ಏನಪ್ಪಾ ಅಂತ ಭಾರತದ ರಾಜ್ಯಗಳ ಗಡಿ ಹಂಚ್ಕೊಂಡವಪ್ಪ ಅಂತ ಕೇಳಿದಾಗ 5 ರಾಜ್ಯಗಳು ಅಂತ ಗೊತ್ತಿರ್ಬೇಕಾಗತ್ತೆ. ಯಾವ ರೀತಿದು 5 ರಾಜ್ಯಗಳೇನಪ್ಪಾ ಅಂತ ಗಡಿ ಹಂಚ್ಕೊಂಡಿದಾವ ಅಂತ ಗೊತ್ತಿರ್ಬೇಕಾಗತ್ತೆ. ಹಾಗಪ್ಪ ಅಂತಂದ್ರೆ ಈ 5 ರಾಜ್ಯಗಳೇನಪ್ಪಾ ಅಂತ ನಾವು ಯಾವ ತರ ಏನಪ್ಪಾ ಅಂತ ನೆನಪಿಸಿಕೊಳ್ಬೇಕಂತ ಹೇಳಿ ಒಂದು ನಿಮ್ಗೆ ಅಂತಂದ್ರಿ ಒಂದು ಟ್ರಿಕ್ಸ್ ಹೇಳ್ತೀನಿ. ಯಾಕಂದ್ರೆ ಅಂತಲ್ರಿ ನನ್ನ ಯಾರು ನಮ್ಮ ಯೂಟ್ಯೂಬ್ ಅಂತ ಫಾಲೋವರ್ಸ್ ಏನಪ್ಪ ಅಂದ್ರೆ ಸ್ಟೂಡೆಂಟ್ಗಳಪ್ಪ ಅಂತಲ್ರಿ ಅಲ್ಲಿ ಮುಖ್ಯವಾಗಿ ಏನಪ್ಪಾ ಅಂತಲ್ರಿ ನನಗೆ ಟ್ರಿಕ್ಸ್ ಏನಪ್ಪಾ ಅಂತಂದ್ರೆ ಒಂದು ಕ್ಲಾಸ್ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಓಕೆ ರೀ, ಹಾಗಪ್ಪ ಅಂತಂದ್ರೆ ಮುಖ್ಯವಾಗಿ ಏನಪ್ಪಾ ಅಂತಲ್ಲ ನಮ್ಗೆ ಗೊತ್ತಿರಬೇಕು ಪಾಕಿಸ್ತಾನದಲ್ಲಿ ಏನಪ್ಪಾ ಅಂತಂದ್ರೆ 5 ರಾಜ್ಯಗಳು ಏನಪ್ಪಾ ಅಂತಲ್ಲ ಗಡಿ ಹಂಚಿಕೊಂಡಿದ್ದಾವೆ. 5 ರಾಜ್ಯಗಳನ್ನ ಯಾವ ತರ ನೆನಪಿಸಿಕೊಳ್ಳಬೇಕಂತ ಹೇಳಿ ಒಂದು ಸೂಪರ್ ಡೂಪರ್ ಆದಂತ ಒಂದು ಟ್ರಿಕ್ಸ್ ಹೇಳ್ತೀವಿ. ಯಾವಪ್ಪ ಅಂತ ಕೇಳಾಗ ಅಂತಲ್ರಿ ಲಫಂಗ್ ರಾಜು ಅಂತ ಹೇಳ್ತೀವಿ. ಯಾವ್ದ್ರಿ ಲಫಂಗ್ ರಾಜು ಅಂತ ಹೇಳಿ ಗೊತ್ತಿರಬೇಕು. ಏನಿದೆ ಪಾಕಿಸ್ತಾನದೊಂದಿಗೆ ಅಂತಲ್ಲ 5 ರಾಜ್ಯಗಳು ಏನಪ್ಪಾ ಅಂತಲ್ಲ ಗಡಿ ಹಂಚ್ಕೊಂಡಿದ್ದಾವೆ. ಅದ್ರ ಕೋಡ್ ಏನಪ್ಪಾ ಅಂತ ಕೇಳಾಗ ಅಂತಲ್ರಿ ಇಲ್ಲಿ ಗೊತ್ತಿರ್ಬೇಕಾಗತ್ತೆ ಲಫಂಗ್ ರಾಜು ಅಂತ ಹೇಳಿ. ಯಾವ್ದಿದ್ರಿ ಲಫಂಗ್ ರಾಜು ಅಂತ ಹೇಳಿ. ಎಸ್ ಪ್ರಿಯ ಸ್ನೇಹಿತರೆ, ಹಾಗಪ್ಪ ಅಂದ್ರೆ ಅಂತಲ್ರಿ ಲ ಅಂದ್ರೆ ಏನಪ್ಪಾ ಅಂತ ಕೇಳಾಗ ಅಂತಲ್ರಿ ಲ ಅಂದ್ರೆ ಏನಪ್ಪಾ ಅಂತ ಕೇಳಾಗ ಯಾವ್ದಿದ್ರಿ ಲಡಾಖ್ ಅಂತ ಹೇಳಿ. ಯಾವ್ದಿದ್ರಿ ಲಡಾಖ್ ಅಂತ ಹೇಳಿ. ಲ ಅಂದ್ರೆ ಏನಪ್ಪಾ ಅಂತ ಕೇಳಾಗ ಅಂತಲ್ರಿ ಲಡಾಖ್ ಅಂತ ಹೇಳಿ. ನೆಕ್ಸ್ಟ್ ಏನಪ್ಪಾ ಅಂತ ನಮಗೆ ಅಂತಲ್ರಿ ಯಾವ್ದ್ರಿ ಇದ್ರಿ ಪ ಅಂದ್ರೆ ಏನಪ್ಪಾ ಅಂತ ಕೇಳಾಗ ಅಂತಲ್ರಿ ಯಾವ್ದ್ರಿ ಪ ಅಂದ್ರೆ ಏನ್ರಿ ಪಂಜಾಬ್ ಅಂತ ಹೇಳಿ. ಪ ಅಂದ್ರೆ ಏನಪ್ಪಾ ಅಂತ ಕೇಳಾಗ ಪಂಜಾಬ್ ಅಂತ ಗೊತ್ತಿರಬೇಕಾಗತ್ತೆ. ಯಾವ್ದಿದ್ರಿ ಪಂಜಾಬ್. ಓಕೆ ರೀ, ಗ ಅಂದ್ರೆ ಏನಪ್ಪಾ ಅಂತ ಕೇಳಿದಾಗ ಗುಜರಾತ್ ಅಂತ ಹೇಳಿ. ಯಾವ್ದಿದ್ರಿ ಗ ಅಂದ್ರೆ ಏನಪ್ಪಾ ಅಂತ ಕೇಳಿದಾಗ ಗುಜರಾತ್. ಗ ಅಂದ್ರೆ ಏನಪ್ಪಾ ಅಂತ ಕೇಳಿದಾಗ ಗುಜರಾತ್ ಅಂತ ಹೇಳಿ. ರ ಅಂದ್ರೆ ಏನಪ್ಪಾ ಅಂತ ಕೇಳಿದಾಗ ರಾಜಸ್ಥಾನ ಅಂತ ಹೇಳಿ. ರ ಅಂದ್ರೆ ಏನ್ರಿ ರಾಜಸ್ಥಾನ ಅಂತ ಹೇಳಿ. ಜ ಅಂದ್ರೆ ಏನಪ್ಪಾ ಅಂತ ಕೇಳಿದಾಗ ಜಮ್ಮು ಕಾಶ್ಮೀರ ಅಂತ ಹೇಳಿ. ಯಾವ್ದಿದ್ರಿ ಜ ಅಂದ್ರೆ ಏನಪ್ಪಾ ಅಂತ ಕೇಳಿದಾಗ ಜಮ್ಮು ಕಾಶ್ಮೀರ ಅಂತ ಹೇಳಿ. ಕಾಶ್ಮೀರ ಅಂತ ಹೇಳ್ತಿ. ಜ ಅಂದ್ರೆ ಏನ್ರಿ ಜಮ್ಮು ಕಾಶ್ಮೀರ ಅಂತ ಹೇಳ್ತಿ. ಓಕೆ ರೀ, ನೋಡಿ ಇಲ್ಲಿ ಕ್ಲಿಯರ್ ಆಗಿ ತಿಳ್ಕೊಳ್ಳಿ. ಪಾಕಿಸ್ತಾನದೊಂದಿಗೆ ಅಂತಲ್ಲ 5 ರಾಜ್ಯಗಳಪ್ಪ ಅಂದ್ರೆ ಗಡಿ ಹಂಚ್ಕೊಂಡಿದ್ದಾವೆ. ಅವುಗಳ ಕೋಡ್ ಏನಪ್ಪಾ ಅಂತ ಕೇಳಿದಾಗ ಲಫಂಗ್ ರಾಜು ಅಂತ ಹೇಳ್ತಿ. ಲಫಂಗ್ ರಾಜು ಏನಪ್ಪಾ ಅಂದ್ರೆ ಇದಕ್ಕೇನ್ ಟ್ರಿಕ್ಸ್ ಇದೆಲ್ಲ ಇದನ್ನ ಫಾಲೋ ಮಾಡ್ತಾ ಹೋಗಿ. ಓಕೆ ಎಸ್ ಪ್ರಿಯ ಸ್ನೇಹಿತರೆ, ನಂತರ ಏನಪ್ಪಾ ಅಂತ ಕೇಳಿದಾಗ ಅಂತಂದ್ರೆ ಯಾವ್ದೋ ಒಂದು ಕೇಳಿದಾಗ ಅಫಘಾನಿಸ್ತಾನ ಅಂತ ಹೇಳಿ. ಈ ಅಫಘಾನಿಸ್ತಾನದೊಂದಿಗೆ ಏನಪ್ಪಾ ಅಂತಂದ್ರೆ ಏನಪ್ಪಾ ಅಂತಂದ್ರೆ ಎಷ್ಟು ರಾಜ್ಯಗಳು ಅಂತ ಕೇಳಿದಾಗ ಭಾರತದ ಏಕೈಕ ಏನಪ್ಪಾ ಅಂತಂದ್ರೆ ಈ ರಾಜ್ಯ ಕೇಂದ್ರಾಡಳಿತ ಪ್ರದೇಶ ಏನಪ್ಪಾ ಅಂದ್ರೆ ಗಡಿ ಹಂಚ್ಕೊಳ್ಳಿ ಅಂತ ಗೊತ್ತಿರಬೇಕಾಗತ್ತೆ. ಯಾವ್ದಪ್ಪ ಅಂತ ಕೇಳಿದಾಗ ಅಂತಂದ್ರೆ ಇಲ್ಲಿ ಜಮ್ಮು ಮತ್ತು ಕಾಶ್ಮೀರ ಅಂತ ಹೇಳಿ. ಯಾವ್ದಿದ್ರಿ ಜಮ್ಮು ಮತ್ತು ಏನಪ್ಪಾ ಅಂತಂದ್ರೆ ಕಾಶ್ಮೀರ ಅಂತ ಹೇಳಿ. ಕಾಶ್ಮೀರ ಅಂತ ಏನಪ್ಪಾ ಅಂದ್ರೆ ಈ ಅಫಘಾನಿಸ್ತಾನದೊಳಗೆ ಏನಪ್ಪಾ ಅಂತಂದ್ರೆ ಗಡಿ ಹಂಚ್ಕೊಳ್ಳಿ ಅಂತ ಗೊತ್ತಿರಬೇಕಾಗತ್ತೆ. ಹಾಗಪ್ಪ ಅಂತಂದ್ರೆ ಮುಖ್ಯವಾಗಿ ಏನಪ್ಪಾ ಅಂತಂದ್ರೆ ಇಲ್ಲಿ ಯಾವ್ದು ಅಂತ ಕೇಳಿದಾಗ ಇಲ್ಲಿ ಚೀನಾ ದೇಶ ಅಂತೇಳಿ. ಚೀನಾ ದೇಶದೊಂದಿಗೆ ಏನಪ್ಪಾ ಅಂತಂದ್ರೆ ಎಷ್ಟು ರಾಜ್ಯಗಳು ಗಡಿ ಹಂಚಿಕೊಂಡಿದ್ದಾವೆ ಅಂತ ಕೇಳಿದಾಗ ಅಂತಂದ್ರೆ 5 ರಾಜ್ಯಗಳು ಅಂತಂತ ಗೊತ್ತಿರಬೇಕಾಗತ್ತೆ. ಭಾರತದ 5 ರಾಜ್ಯಗಳು ಅಂತಲ್ಲ ಚೀನಾ ದೇಶದೊಂದಿಗೆ ಏನಪ್ಪಾ ಅಂತಲ್ಲ ಗಡಿ ಹಂಚಿಕೊಂಡಿದೆ ಅಂತ ಗೊತ್ತಿರಬೇಕಾಗತ್ತೆ. ಹಾಗಪ್ಪ ಅಂತಂದ್ರೆ ಇಲ್ಲಿ ಮುಖ್ಯವಾಗಿ ಏನಪ್ಪಾ ಅಂತಲ್ಲ ಚೀನಾ ದೇಶ ಅಂತ ಗೊತ್ತಿರಬೇಕಾಗತ್ತೆ. ಚೀನಾ ದೇಶ ಅಂತ ಹೇಳಿ. ಈ ಚೀನಾ ದೇಶದಲ್ಲಿ ಏನಪ್ಪಾ ಅಂತಂದ್ರೆ 5 ರಾಜ್ಯಗಳು ಭಾರತದ ಏನಪ್ಪಾ ಅಂತಂದ್ರೆ 5 ರಾಜ್ಯಗಳು ಏನಪ್ಪಾ ಅಂತಂದ್ರೆ ಗಡಿ ಹಂಚಿಕೊಳ್ಳ ಅಂತ ಗೊತ್ತಿರಬೇಕಾಗತ್ತೆ. ಹಾಗಪ್ಪ ಅಂತಂದ್ರೆ ಅವು ಯಾವಪ್ಪ ಅಂತ ಕೇಳಿದಾಗ ಅಂತಂದ್ರೆ ಇದಕ್ಕೊಂದು ಕೋಡ್ ಇದೆ. ಈ ಕೋಡ್ ಅನ್ನು ಫಾಲೋ ಮಾಡಿ. ಯಾಕಂತಂದ್ರೆ ಈ ಕೋಡ್ ಫಾಲೋ ಮಾಡಿದಪ್ಪ ಅಂತಂದ್ರೆ ನಿಮ್ಮ ಅಂತಲ್ಲ ನೀವು ಲಿಸ್ಟ್ ಮಾಡ್ಕೊಂಡು ಓದಿದ್ರೆ ಏನಪ್ಪಾ ಅಂದ್ರೆ ಯಾವತ್ತು ಬರುವುದಿಲ್ರಿ. ಕೋಡ್ ಮಾಡ್ಕೊಡ್ರಿ, ಟ್ರಿಕ್ಸ್ ಮಾಡ್ಕೊಡ್ರಿ. ಯಾರಿಗಾದ್ರೂ ಕ್ಲಾಸಸ್ಗಳನ್ನು ತೆಗೆದುಕೊಳ್ಬೇಕಾಗಿತ್ತಂದ್ರೆ ನೇರವಾಗಿ ಬನ್ನಿ. 750 ಟ್ರಿಕ್ಸ್ ಇದೆ ರೀ. ಕರ್ನಾಟಕದ ಏಕೈಕ ವ್ಯಕ್ತಿ ಅಂತ ಹೇಳ್ಕೊಳಕ್ಕೆ ನಾನು ಅಂತಲ್ಲ ಹಿಂಜರಿಯಲ್ಲ. ಓಕೆ ಎಸ್, ಹಾಗಪ್ಪ ಅಂತಂದ್ರೆ ನಮ್ಗೆ ಅಂತಲ್ರಿ ಇಲ್ಲಿ ಯಾವ್ದಪ್ಪ ಅಂತ ಕೇಳಿದಾಗ ಇಲ್ಲಿ 7 ಅಂತಲಪ್ಪ ಅಂದ್ರ ಈ ಚೀನಾ ದೇಶದೊಂದಿಗೆ ಏನಪ್ಪಾ ಅಂದ್ರೆ 5 ರಾಜ್ಯಗಳು ಅಂತ ಗಡಿ ಹಂಚಿಕೊಂಡಿದ್ದಾವೆ ಭಾರತದ. ಹಾಗಂದ್ರೆ ಇದ್ರ ಕೋಡ್ ಏನಪ್ಪಾ ಅಂತ ಕೇಳಿದಾಗ ಅಂತಂದ್ರಿ ಹುಲ್ಶಾ ಅಂತ ಗೊತ್ತಿರಬೇಕಾಗತ್ತೆ. ಯಾವ್ದಿದ್ರಿ ಹುಲ್ಶಾ ಅಂತರಿ.
ಓಕೆ ಹುಲ್ಶಾ ಅಂದ್ರೆ ಗೊತ್ತಿರಬೇಕಾಗತ್ತೆ. ಹಾಗಪ್ಪ ಅಂದಲ್ರಿ ಇಲ್ಲಿ ಮುಖ್ಯವಾಗಿ ತಿಳ್ಕೊಬೇಕು. ಹಾ ಅಂದ್ರೆ ಏನಪ್ಪಾ ಅನ್ಕೇದಾಗ ಅಂತಲ್ರಿ ಹಿಮಾಚಲ ಪ್ರದೇಶ ಅಂತ ಯಾವ್ದ್ರಿ ಹಿಮಾಚಲ ಪ್ರದೇಶ ಅಂತ ಗೊತ್ತಿರಬೇಕಾಗತ್ತೆ. ಹಿಮಾಚಲ ಪ್ರದೇಶ ಅಂತ ಗೊತ್ತಿರಬೇಕಾಗತ್ತೆ. ಓಕೆ ಯಾವಪ್ಪ ಅನ್ಕೇದಾಗ ಎಚ್ ಅಂದ್ರೆ ಏನಪ್ಪಾ ಅನ್ಕೇದಾಗ ಅಂತಲ್ರಿ ಹಿಮಾಚಲ ಪ್ರದೇಶ ಅಂತ ಹೇಳಿ. ನೆಕ್ಸ್ಟ್ ಅಪ್ಪ ಅಂದಲ್ರಿ ಯು ಅಂದ್ರೆ ಏನಪ್ಪಾ ಅನ್ಕೇದಾಗ ಅಂತಲ್ರಿ ಉತ್ತರ ಪ್ರದೇಶ ಅಂತ ಗೊತ್ತಿರ್ಬೇಕಾಗತ್ರಿ. ಯಾವ್ದಿದ್ರಿ ಉತ್ತರ ಪ್ರದೇಶ ಅಂತ ಹೇಳಿ ಗೊತ್ತಿರ್ಬೇಕಾಗತ್ತ. ಪ್ರದೇಶ ಉತ್ತರ ಪ್ರದೇಶ ಅಂತ ಹೇಳಿ. ನೆಕ್ಸ್ಟ್ ಅಪ್ಪ ಅಂತಲ್ಲ ನಮಗೆ ಅಂತಲ್ರಿ ಐ ಅಂದ್ರಪ್ಪ ಅಂದದಾಗ ಅಂತಂದ್ರೆ ಯಾವ್ದಿದು ಸಾರಿ ಎಲ್ ಅಂದ್ರೆ ಏನಪ್ಪಾ ಅಂದದಾಗ ಎಲ್ ಅಂದ್ರೆ ಏನ್ರಿ ಲಡಾಖ್ ಅಂತ ಹೇಳಿ. ಯಾವ್ದಿದು ಲಡಾಖ್ ಅಂತ ಹೇಳಿ. ನೆಕ್ಸ್ಟ್ ಅಪ್ಪ ಅಂತಂದ್ರೆ ನಮಗೆ ಅಂತಲ್ರಿ ಎಸ್ ಅಂದ್ರೆ ಏನಪ್ಪಾ ಅನ್ಕದಾಗ ಅಂತಲ್ರಿ ಸಿಕ್ಕಿಂ ಅಂತ ಹೇಳಿ. ಎಸ್ ಅಂದ್ರೆ ಏನ್ರಿ ಸಿಕ್ಕಿಂ ಸಿಕ್ಕಿಂ ಅಂತ ಗೊತ್ತಿರ್ಬೇಕಾಗತ್ತೆ. ಎ ಅಂದ್ರೆ ಏನಪ್ಪಾ ಅನ್ಕದಾಗ ಅಂತಲ್ರಿ ಎ ಅಂದ್ರೆ ಏನಪ್ಪಾ ಅನ್ಕದಾಗ ಅರುಣಾಚಲ ಪ್ರದೇಶ ಅಂತ ಹೇಳಿ. ಎ ಅಂದ್ರೆ ಏನ್ರಿ ಅರುಣಾಚಲ ಪ್ರದೇಶ ಅರುಣಾಚಲ ಪ್ರದೇಶ ಅಂತ ಗೊತ್ತಿರಬೇಕಾಗತ್ತೆ. ಹಾಗರಪ್ಪ ಅಂತಲ್ರಿ ಇಲ್ಲಿ ಮುಖ್ಯವಾಗಿ ಅಂತಲ್ಲ ಚೀನಾ ದೇಶದಲ್ಲಿ ಗೊತ್ತಾಯ್ತು. ಪ್ರಿಯ ಸ್ನೇಹಿತರೆ ನೋಟ್ ಮಾಡ್ಕೊಳ್ಳಿ. ಕಂಪ್ಲೀಟ್ ಕ್ಲಾಸ್ ಅನ್ನ ಸ್ಕೀಪ್ ಮಾಡಿದ್ರೆ ಅಂತಲ್ಲ ನೋಡಿದ್ರೆ ಖರಿಯಾಗಿತ್ತಪ್ಪ ಅಂತಲ್ರಿ 2ರಿಂದ 3 ಮಾರ್ಕ್ಸ್ ಅಂತ ನಿಮ್ಗೆ ಖಂಡಿತವಾಗಿ ಬರ್ತಂತ ಗೊತ್ತಿರಬೇಕಾಗತ್ತೆ. ಓಕೆ ರೀ ಇದನ್ನ ಟ್ರಿಕ್ಸ್ ಎಲ್ಲ ನೋಟ್ ಮಾಡಿ ಇಟ್ಕೊಳ್ಳಿ. ಓಕೆ ಎಸ್ ಹಾಗಪ್ಪ ಅಂತಲ್ರಿ ಮುಖ್ಯವಾಗಿ ಏನಪ್ಪಾ ಅಂದ್ರ ನನ್ನ ಸ್ಟೂಡೆಂಟ್ ಏನಪ್ಪಾ ಅಂದ್ರೆ ಕಮೆಂಟ್ ಮೂಲಕ ತಿಳಿಸಿದ್ರೆ ನನಗೆ ಏನಂತ ಸರ್ ಅದು ಟ್ರಿಕ್ಸ್ ವಿಡಿಯೋ ಮಾಡಿ ಅಂತ ಹೇಳಿ. ಓಕೆ ವಿತ್ ಭೌಗೋಳಿಕ ಲಕ್ಷಣಗಳು ವಿತ್ ಟ್ರಿಕ್ಸ್ ಬಂದು ಏನಪ್ಪಾ ಅಂದ್ರೆ ಮಾಡ್ತಾ ಇದ್ದೀನಿ. ಓಕೆ ಹಾಗಾರಪ್ಪ ಅಂತಲ್ರಿ ಮುಖ್ಯವಾಗಿ ಎಂತಪ್ಪ ಅಂತಲ್ಲ ನಮಗೆ ನೇಪಾಳ ದೇಶ ಅಂತ ಹೇಳಿ. ಓಕೆ ಯಾವ್ದಿದ್ರಿ ನೇಪಾಳ ದೇಶ ಅಂತ ಹೇಳಿ. ಈ ನೇಪಾಳ ದೇಶ ಅಂತ ಹೇಳಿ ಈ ನೇಪಾಳ ದೇಶ ಏನಪ್ಪಾ ಅಂತಂದ್ರೆ ಭಾರತ ಏನಪ್ಪಾ ಅಂದ್ರೆ 5 ರಾಜ್ಯಗಳೊಂದಿಗೆ ಅಂತ ಗಡಿ ಹಂಚ್ಕೊಂಡಿದ್ದಾರೆ. ಯಾವಾಗಿದ್ರಿ ನೇಪಾಳ ದೇಶ ಏನಪ್ಪಾ ಅಂದ್ರೆ 5 ರಾಜ್ಯಗಳೊಂದಿಗೆ ಏನಪ್ಪಾ ಅಂತಂದ್ರಿ ಗಡಿ ಹಂಚ್ಕೊಂಡಿದೆ ಅಂತ ಗೊತ್ತಿರಬೇಕಾಗತ್ತೆ. ಹಾಗಪ್ಪ ಅಂತಂದ್ರೆ ಈ 5 ರಾಜ್ಯಗಳು ಯಾವಪ್ಪ ಅನ್ಕೇದಾಗ ಅಂತಂದ್ರಿ ಮುಖ್ಯವಾಗಿ ಏನಪ್ಪಾ ಅಂದ್ರೆ ಒಂದು ಟ್ರಿಕ್ಸ್ ಕೊಡ್ತೇನ್ರಿ. ಯಾವಪ್ಪ ಅಂತಂದ್ರಿ U2SPN ಅಂದ್ರೆ ಏನಿದ್ರೆ U2BSPN ಅಂತ ಗೊತ್ತಿರಬೇಕಾಗತ್ತೆ. BSPN ಅಂತ ಕೂಡ ಏನ್ರಿ U2BSPN ಅಂತ ಗೊತ್ತಿರಬೇಕಾಗತ್ತೆ. ಹಾಗಪ್ಪ ಅಂತಂದ್ರಿ ಇಲ್ಲಿ ಯು ಅಂದ್ರೆ ಅನ್ಕೇದಾಗ ಅಂತಂದ್ರೆ ಉತ್ತರ ಪ್ರದೇಶ ಅಂತೇಳಿ. ಯಾವ್ದಿದ್ರೆ ಉತ್ತರ ಪ್ರದೇಶ ಅಂತ ಗೊತ್ತಿರಬೇಕಾಗತ್ತೆ. ಇನ್ನೊಂದು ಯು ಏನಪ್ಪಾ ಅನ್ಕೇದಾಗ ಅಂತಂದ್ರೆ ಇಲ್ಲಿ U2 ಅಂದ್ರೆ ಏನ್ರಿ ಡಬಲ್ ಯು ಬರ್ತಂತ ಅರ್ಥ ರೀ ಇದು. ಓಕೆ ಯು ಅಂದ್ರೆ ಏನಪ್ಪಾ ಅಂತಂದ್ರೆ ಉತ್ತರಾಖಂಡ ಅಂತ ಗೊತ್ತಿರಬೇಕಾಗತ್ತೆ. ಯಾವ್ದಿದ್ರಿ ಉತ್ತರಾಖಂಡ ಅಂತ ಗೊತ್ತಿರಬೇಕಾಗತ್ತೆ. ಎಷ್ಟಪ್ಪ ಅಂತಲ್ರಿ ಬಿ ಅಂದ್ರೆ ಏನಪ್ಪಾ ಅನ್ಕೇದಾಗ ಅಂತಲ್ರಿ ಬಿ ಅಂದ್ರೆ ಏನಪ್ಪಾ ಅನ್ಕೇದಾಗ ಅಂತಲ್ರಿ ಬಿಹಾರ್ ಅಂತ ಗೊತ್ತಿರಬೇಕಾಗತ್ತೆ. ಯಾವ್ದಿದ್ರಿ ಬಿಹಾರ್ ಅಂತ ಗೊತ್ತಿರಬೇಕಾಗತ್ತೆ. ನಂತರ ಏನಪ್ಪ ಅಂತಲ್ರಿ ಎಸ್ ಅಂದ್ರೆ ಏನಪ್ಪಾ ಅನ್ಕೇದಾಗ ಅಂತಲ್ರಿ ಸಿಕ್ಕಿಂ ಅಂತಂತೇಳಿ. ಯಾವ್ದಿದ್ರಿ ಸಿಕ್ಕಿಂ ಅನ್ನುವಂತ ರಾಜ್ಯ ಅಂತ ಗೊತ್ತಿರಬೇಕಾಗತ್ತೆ. ಭಾರತದ ಹೆಬ್ಬಳಿನ ಆಕಾರದಲ್ಲಿರುವಂತ ರಾಜ್ಯ ಅಂತ ಅನ್ಕೇದಾಗ ಸಿಕ್ಕಿಂ ರಾಜ್ಯ ಅಂತ ಗೊತ್ತಿರಬೇಕಾಗತ್ತೆ. ಓಕೆ ರೀ ಭಾರತ ಅಂತ ಅತ್ಯಂತ ಎತ್ತರವಾದ ಸರೋವರ ಯಾವಪ್ಪ ಅನ್ಕೇದಾಗ ಗುರುದೋಕ್ಮಾಲ್ ಸರೋವರ ಅಂತ ಹೇಳಿ. ಯಾವಪ್ಪ ಅನ್ಕೇದಾಗ ಈ ಸಿಕ್ಕಿಂ ರಾಜ್ಯದಲ್ಲಿ ಕಂಡು ಬರ್ತಂತ ಗೊತ್ತಿರಬೇಕಾಗತ್ತೆ. ಹಾಗಪ್ಪ ಅಂತಲ್ರಿ ಇಲ್ಲಿ ಮುಖ್ಯವಾಗಿ ಏನಪ್ಪಾ ಅಂತಲ್ರಿ ಇಲ್ಲಿ ಪಿ ಅಂದ್ರೆ ಏನಪ್ಪಾ ಅನ್ಕೇದಾಗ ಅಂತಲ್ರಿ ಪಶ್ಚಿಮ ಬಂಗಾಳ ಅಂತ ಗೊತ್ತಿರಬೇಕಾಗತ್ರಿ. ಏನಿದ್ರಿ ಪಶ್ಚಿಮ ಬಂಗಾಳ ಅಂತ ಗೊತ್ತಿರಬೇಕಾಗತ್ತೆ. ಪಶ್ಚಿಮ ಬಂಗಾಳ ಅಂತ ಹೇಳಿ ಬಂಗಾಳ ಅಂತ ಗೊತ್ತಿರಬೇಕಾಗತ್ತೆ. ಓಕೆ ರೀ ನೋಡ್ರಿ ಈ ತರ ಅಂತಲ್ಲ ಯಾರು ಅಂತಲ್ಲ ನಿಮ್ಗೆ ಅಂತಲ್ಲ ಟ್ರಿಕ್ಸ್ ಏನಪ್ಪಾ ಅಂತ ತೋಲ್ರಿ ನೋಡಿ ಎಷ್ಟು ನೀಟಾಗಿ ಅಂತಲ್ಲ ನಿಮ್ಗೆ ಅಂತಲ್ಲ ಟ್ರಿಕ್ಸ್ ಮೂಲಕ ಅಂತ ಇದು ಮಾಡ್ತಾನೆ. ಹಿಂದೆ ಸಾಕಷ್ಟು ವಿಡಿಯೋಗಳಿದಾವ್ರಿ ಎಲ್ಲಾ ವಿಡಿಯೋ ನೋಡಿ ಏನಪ್ಪಾ ಅಂದ್ರೆ ಅಂತಲ್ರಿ ಪಕ್ಕ ನಿಮ್ ಎಕ್ಸಾಮ್ ಒಳಗೆ ಅಂತಲ್ರಿ ಪಕ್ಕ ಏನಪ್ಪಾ ಅಂದ್ರೆ ಅಂತಲ್ಲ ಸಾಕಷ್ಟು ಮಾರ್ಕ್ ಬರುವಂತ ಅಂತಲ್ರಿ ಸಂಭಾವನೆಗಳಿದಾವೆ. ಎಲ್ಲಾ ವಿಡಿಯೋಗಳನ್ನಂತಲ್ಲ ವೀಕ್ಷಣೆ ಮಾಡಿ ಇದು 42ನೇ ವಿಡಿಯೋ ಆಗಿರ್ತದೆ. ನೀಟಾಗಿ ನೋಡ್ಕೊಂಡು ನೋಟ್ ಮಾಡ್ಕೊಳ್ಳಿ. ಯಾಕಂದ್ರೆ ನಾನು ಪ್ರತಿಯೊಂದು ಬೋರ್ಡ್ ಮೇಲೆ ಮಾಹಿತಿ ಕ್ಲಾಸಸ್ ಗಳಾಗಿರ್ತಾವ್ರಿ. ಓಕೆ ರೀ ನೆಕ್ಸ್ಟ್ ಯಾವಪ್ಪ ಅನ್ಕೇದಾಗ ಅಂತಲ್ರಿ ನಮಗೆ ನೇಪಾಳ ದೇಶ ಮುಗಿತ್ರಿ. ಪ್ರತಿಯೊಂದಕ್ಕೂ ಕೋಡಿದವ್ರು ನಮ್ಮೂರಿ. ಓಕೆ ರೀ ನೇಪಾಳ ರೀ. ನೆಕ್ಸ್ಟ್ ಅಪ್ಪ ಅಂದ್ರೆ ನಮಗೆ ಭೂತಾನ್ ಅಂತ ಗೊತ್ತಿರ್ಬೇಕಾಗತ್ತೆ. ಯಾವ್ದ್ರಿ ಭೂತಾನ್ ಅನ್ನುವಂತಹ ದೇಶ. ಈ ಭೂತಾನ್ ಅನ್ನುವಂತಹ ದೇಶ ಏನಪ್ಪಾ ಅಂತಂದ್ರೆ ಈ ದೇಶದಲ್ಲಿ ಏನಂತ ಗಡಿ ಹಂಚಿಕೊಂಡಿರುವಂತಹ ರಾಜ್ಯಗಳು ಯಾವಪ್ಪ ಅಂತ ಕೇಳಿದಾಗ ಅಂತಂದ್ರೆ 4 ರಾಜ್ಯಗಳಂತ ಗೊತ್ತಿರಬೇಕಾಗತ್ತೆ. ಈ ಭೂತಾನ್ ದೇಶದೊಂದಿಗೆ ಭಾರತದ 4 ರಾಜ್ಯಗಳು ಗಡಿ ಹಂಚಿಕೊಂಡಿದಾವ್ರಿ. ಆ 4 ರಾಜ್ಯಗಳನ್ನ ಯಾವ ತರ ನೆನಪಿಸಿಕೊಳ್ಬೇಕಂತಂದ್ರಿ ಕೋಡಿಗರಿ ಯಾವಪ್ಪ ಅಂತ ಕೇಳಿದಾಗ ಅಂತಂದ್ರಿ A2SP ಅಂತ ಗೊತ್ತಿರಬೇಕಾಗತ್ತೆ. ಯಾವ್ದಿದ್ರಿ A2SP ಅಂತ ಹೇಳಿ. ಆದ್ರ ಬಂದ್ರಿ ಎ ಅಂದ್ರೆ ಏನಪ್ಪಾ ಅಂತ ಕೇಳಿದಾಗ ಅರುಣಾಚಲ ಪ್ರದೇಶ ಅಂತೇಳಿ. ಯಾವ್ದಿದ್ರಿ ಅರುಣಾಚಲ ಪ್ರದೇಶ ಅಂತೇಳಿ ಅರುಣಾಚಲ ಪ್ರದೇಶ ಅಂತ ಗೊತ್ತಿರ್ಬೇಕಾಗತ್ತೆ. ನಂತರ ಯಾವಪ್ಪ ಅಂತ ಕೇಳಿದಾಗ ಅಂತಲ್ರಿ ಎ ಅಂದ್ರೆ ಏನಪ್ಪಾ ಅಂತ ಕೇಳಿದಾಗ ಇನ್ನೊಂದು ಏನಪ್ಪಾ ಅಂತ ಕೇಳಿದಾಗ ಅಸ್ಸಾಂ ಅಂತ ಗೊತ್ತಿರ್ಬೇಕಾಗತ್ರಿ. ಯಾವ್ದಿದ್ರಿ ಅಸ್ಸಾಂ ಅಂತ ಗೊತ್ತಿರ್ಬೇಕಾಗತ್ತೆ. ಆದ್ರ ಬಂದ್ರಿ ಈ ಅಸ್ಸಾಂ ಏನಪ್ಪಾ ಅಂತಂದ್ರೆ ನಮಗೆ ಅಂತಲ್ರಿ ಸಪ್ತ ಸಹೋದರಿಯರ ರಾಜ್ಯಗಳು ಅಂತ ಕರೀತಾರೆ ಇವನ್ನ.
ಏನಿದ್ರಿ ಸಪ್ತ ಸಹೋದರಿ ರಾಜ್ಯಗಳು. ಅಲ್ಲಿ ಮುಂದೆ ನಾನು ಹೇಳ್ತಾ ಹೋಗ್ತೇನ್ರಿ. ಓಕೆ, ಹಾಗೆ ಬಂತಲ್ರಿ ಅಸ್ಸಾಂ ಅಂತರಿ. ಅಸ್ಸಾಂದ ನೃತ್ಯ ಯಾವ್ದಪ್ಪ ಅಂತ ಅಂತಲ್ರಿ ಶಾಸ್ತ್ರೀಯ ಅಂತೇಳಿ ಬಿಹು ಅನ್ನುವಂತ ರಾಜ್ಯ ನೃತ್ಯಗಳು ಇರ್ತಾವ ಅಂತ ಗೊತ್ತಿರಬೇಕಾಗತ್ತೆ. ಹಾಗೆ ಬಂದ್ರೆ ಅಂತಲ್ರಿ ಮುಖ್ಯವಾಗಿ ಏನಪ್ಪಾ ಅಂತಲ್ರಿ ಈ ಅಸ್ಸಾಂ ರಾಜ್ಯ ಏನಪ್ಪಾ ಅಂತಲ್ಲ ದಿಸ್ಪುರ್ ಅಂತ ಗೊತ್ತಿರಬೇಕಾಗತ್ತೆ. ಇಲ್ಲಿ ಮುಖ್ಯವಾಗಿ ಅಸ್ಸಾಂ ಅಂತಲ್ರಿ ಏಕಕೊಂಬಿನ ಗೆಂಡಾ ಮೃಗಗಳು ಕಂಡು ಬರ್ತಾವ ಅಂತ ಗೊತ್ತಿರಬೇಕಾಗತ್ತೆ. ವೆರಿ ವೆರಿ ಇಂಪಾರ್ಟೆಂಟ್ ರೀ. ಏಕಕೊಂಬಿನ ಗೆಂಡಾ ಮೃಗಗಳು ಎಲ್ಲಿ ಕಂಡು ಬರ್ತಾವಪ್ಪ ಅಂತ ಕೇಳಿದಾಗ ಭಾರತ ಬಿಟ್ಟರೆ ಯಾವ ದೇಶ ಅಂತ ಕೇಳಿದಾಗ ನೇಪಾಳ ದೇಶ ಅಂತ ಕೂಡ ಅದು ಕೂಡ ಗೊತ್ತಿರಬೇಕಾಗತ್ತೆ. ಹಾಗಪ್ಪ ಅಂತಂದ್ರೆ ಕಾಜಿರಂಗ ರಾಷ್ಟ್ರೀಯ ಉದ್ಯಾನವನ ಅಂತ ಕಂಡು ಬರ್ತಾರೆ ಇಲ್ಲಿ ಮಾನಸ ಅಂತ ಹೇಳಿ. ಓಕೆ ರೀ. ಹಾಗಪ್ಪ ಅಂತಂದ್ರೆ ಇಲ್ಲಿ ಮುಖ್ಯವಾಗಿ ಏನಪ್ಪಾ ಅಂತಂದ್ರಿ ಇಲ್ಲಿ ಬುಡಕಟ್ಟು ಜನಾಂಗ ಯಾವಪ್ಪ ಅಂತ ಕೇಳಿದಾಗ ಬೋಡೋ ಬುಡಕಟ್ಟು ಜನಾಂಗ ಅಂತ ಹೇಳಿ. ಯಾವ್ರಿ ಬೋಡೋ ಬುಡಕಟ್ಟು ಜನಾಂಗ ವೆರಿ ವೆರಿ ಇಂಪಾರ್ಟೆಂಟ್ ಅಂತ ಗೊತ್ತಿರಬೇಕಾಗತ್ತೆ. ಅಲ್ಲಿ ನೆಕ್ಸ್ಟ್ ಏನಪ್ಪಾ ಅಂತಂದ್ರೆ ನಾವು ರಾಜ್ಯಗಳು ನೋಡ್ತಾ ಹೋದಾಗ ಏನಪ್ಪಾ ಅಂದ್ರೆ ನೋಡ್ತಾ ಹೋಗೋಣ್ರಿ. ಹೋಗಿರ್ಬಿ ನೆಕ್ಸ್ಟ್ ಏನಪ್ಪಾ ಅಂತಂದ್ರೆ ಈ ಯಾವಪ್ಪ ಅಂತ ಕೇಳಿದಾಗ ಎಸ್ ಅಂದ್ರೆ ಏನಪ್ಪಾ ಅಂತ ಕೇಳಿದಾಗ ಅಂತಂದ್ರಿ ಸಿಕ್ಕಿಂ ಅಂತ ಗೊತ್ತಿರಬೇಕಾಗತ್ತೆ. ಯಾವ್ದಿದ್ರಿ ಸಿಕ್ಕಿಂ ಅಂತ ಗೊತ್ತಿರಬೇಕಾಗತ್ತೆ. ಸಿಕ್ಕಿಂ ಅನ್ನುವಂತ ರಾಜ್ಯ ರೀ. ನೆಕ್ಸ್ಟ್ ಪಿ ಅಂದ್ರೆ ಏನಪ್ಪಾ ಅಂತ ಕೇಳಿದಾಗ ಪಶ್ಚಿಮ ಬಂಗಾಳ ಅಂತ ಗೊತ್ತಿರಬೇಕಾಗತ್ತೆ. ಪಿ ಅಂದ್ರೆ ಏನಪ್ಪಾ ಅಂತ ಕೇಳಿದಾಗ ಅಂತಲ್ರಿ ಪಶ್ಚಿಮ ಬಂಗಾಳ ಅಂತೇಳಿ ಬಂಗಾಳ ಪಶ್ಚಿಮ ಬಂಗಾಳ ಅಂತ ಗೊತ್ತಿರಬೇಕಾಗತ್ತೆ. ಎಸ್ ಪಿ ಸ್ನೇಹಿತರೆ ಏನಪ್ಪಾ ಅಂತಲ್ಲ ಭೂತಾನ್ ನನಗೆ ಅಂದ್ರೆ ಗಡಿ ಹಂಚ್ಕೊಳ್ಳುವಂತ ರಾಷ್ಟ್ರ ಅಂತ ಗೊತ್ತಿರಬೇಕಾಗತ್ತೆ. ಪ್ರಿಯ ಸ್ನೇಹಿತರೆ ಯಾರಿಗಾದ್ರೂ ಬೇಕಾಗಿತ್ತಂದ್ರೆ ಅಂತಲ್ರಿ ಸ್ಕ್ರೀನ್ ಶಾಟ್ ತೆಗೆದುಕೊಳ್ಳಿ. ಮತ್ತೆ ನಾನು ಎಂತಲ ಮುಂದೆ ಎಂತಲ ಹೇಳ್ತಾ ಹೋಗ್ತೀನಿ. ಓಕೆ, ಎಸ್ ಪಿ ಸ್ನೇಹಿತರೆ ನಾವ್ ಯಾವ ಪಾನಿಕೆದಾಗ ಅಂತಂದ್ರೆ ಈಗ ಮೈನ್ಮಾರ್ದೊಂದಿಗೆ ಏನಪ್ಪಾ ಅಂತಲ್ರಿ ಮೈನ್ಮಾರ್ದೊಂದಿಗೆ ಏನಪ್ಪಾ ಅಂತಲ್ಲ ಭೂಗಡಿ ಏನಪ್ಪಾ ಭಾರತದೊಂದಿಗೆ ಏನಪ್ಪಾ ಅಂತ ಮೈನ್ಮಾರ್ ದೇಶ ಏನಪ್ಪಾ ಅಂತಲ್ರಿ ಭಾರತದ ಎಂತಲ 4 ರಾಜ್ಯದೊಂದಿಗೆ ಏನಪ್ಪಾ ಅಂದ್ರೆ ಗಡಿ ಹಂಚಿಕೊಳ್ಳಿ ಅಂತ ಗೊತ್ತಿರ್ಬೇಕಾಗತ್ರಿ. ಯಾವ್ದಿದ್ರಿ ಮೈನ್ಮಾರ್ ಅಂತ ಗೊತ್ತಿರ್ಬೇಕಾಗತ್ತ. ಮೈನ್ಮಾರ್ ಏನಪ್ಪಾ ಅಂತಂದ್ರಿ ಈ ರಾಜ್ಯ ಏನಪ್ಪಾ ಅಂತಲ್ಲ ಮೈನ್ಮಾರ್ ದೇಶ ಏನಪ್ಪಾ ಅಂದ್ರ ಭಾರತದ 4 ರಾಜ್ಯದೊಂದಿಗೆ ಏನಪ್ಪಾ ಅಂತಲ್ಲ ಗಡಿ ಹಂಚಿಕೊಂಡಿದೆ ಅಂತ ಗೊತ್ತಿರ್ಬೇಕಾಗತ್ತೆ. ಹಾಗಪ್ಪ ಅಂದ್ರ ಇದ ಕೋಳಿ ಏನಪ್ಪಾ ಅಂತ ಕೇಳಿದಾಗ ಅಂತಲ್ರಿ ಅರುಣನ ಮಮ್ಮಿ ಅಂತ ಗೊತ್ತಿರ್ಬೇಕಾಗತ್ರಿ. ಕೋಳಿ ಅಂತಂದ್ರೆ ಅರುಣನ ಮಮ್ಮಿ. ಅರುಣನ ಮಮ್ಮಿ ಅಂತ ಹೇಳಿ ನೆಕ್ಸ್ಟ್ ಬಂದಲ್ಲ ಆಂಧ್ರ ಪಾಲಿಕೆದಾಗ ಅಂತಲ್ರಿ ಅರುಣಾಚಲ ಪ್ರದೇಶ ಅಂತ ಗೊತ್ತಿರ್ಬೇಕಾಗತ್ತೆ. ಅರುಣಾಚಲ ಪ್ರದೇಶ ಅಂತ ಗೊತ್ತಿರಬೇಕಾಗತ್ತೆ. ನೆಕ್ಸ್ಟ್ ಬಂದ್ರ ನಾನ್ ಏನಪ್ಪಾ ಅಂತ ಕೇಳಿದಾಗ ಅಂತಲ್ರಿ ನಾ ಐತ್ರಿ ನಾ ಏನಪ್ಪಾ ಅಂತಲ್ಲ ನಾಗಾಲ್ಯಾಂಡ್ ಅಂತ ಗೊತ್ತಿರ್ಬೇಕಾಗತ್ತೆ. ನಾಗಾಲ್ಯಾಂಡ್ ಅಂತ ಗೊತ್ತಿರ್ಬೇಕಾಗತ್ತೆ. ಮಾನ್ರೇಪ ಅಂತಲ್ರಿ ಮಣಿಪುರ್ ಅಂತ ಗೊತ್ತಿರ್ಬೇಕಾಗತ್ತೆ. ಮಾನ್ರೇಪ ಅಂತ ಕೇಳಿದಾಗ ಅಂತಲ್ರಿ ಮಣಿಪುರ್ ಅಂತ ಗೊತ್ತಿರ್ಬೇಕಾಗತ್ತೆ. ನಂತರ ಏನಪ್ಪಾ ಅಂತ ಕೇಳಿದಾಗ ಅಂತಲ್ರಿ ಮೀ ಅಂದ್ರೆ ಏನಪ್ಪಾ ಅಂತ ಕೇಳಿದಾಗ ಅಂತಲ್ರಿ ಮಿಜೋರಾಂ ಅಂತ ಗೊತ್ತಿರ್ಬೇಕಾಗತ್ತೆ. ಯಾವ್ದಿದ್ರಿ ಮಿಜೋರಾಂ ಅನ್ನುವಂತಲ್ರಿ ಗೊತ್ತಿರಬೇಕಾಗತ್ತೆ. ಓಕೆ, ಎಸ್ ಪಿ ಎಸ್ ಅಂತಾರೆ ಇಲ್ಲಿ ಮುಖ್ಯವಾಗಿ ಏನಪ್ಪಾ ಅಂತಂದ್ರೆ ಇಲ್ಲಿ ನಮಗ್ ಗೊತ್ತಿರ್ಬೇಕಾಗತ್ತೆ. ಯಾವ್ದಪ್ಪ ಅಂತ ಕೇಳಿದಾಗ ಅಂತಂದ್ರೆ ಬಾಂಗ್ಲಾದೇಶ ಅಂತ ಹೇಳಿ. ಯಾವ್ದ್ರಿ ಬಾಂಗ್ಲಾದೇಶ ಅಂತ ಗೊತ್ತಿರ್ಬೇಕಾಗತ್ತೆ. ಈ ಬಾಂಗ್ಲಾದೇಶ ಏನಪ್ಪಾ ಅಂತಂದ್ರೆ ಬಾಂಗ್ಲಾದೇಶ ಅಂತೇಳಿ ಬಾಂಗ್ಲಾದೇಶ ಅಂತಪ್ಪ ಅಂದ್ರ ಭಾರತದೊಂದಿಗೆ ಏನಪ್ಪಾ ಅಂದ್ರ ಆ ಭಾರತದ 5 ರಾಜ್ಯಗಳು ಏನಪ್ಪಾ ಅಂದ್ರೆ ಗಡಿ ಹಂಚಿಕೊಂಡು ಗೊತ್ತಿರ್ಬೇಕಾಗತ್ತೆ. ಎಷ್ಟಿದ್ವಿ 5 ರಾಜ್ಯದೊಂದಿಗೆ ಏನಪ್ಪಾ ಅಂದ್ರೆ ಗಡಿ ಹಂಚಿಕೊಂಡಿದೆ. ಇದಕ್ಕೂ ಕೂಡ ಏನಪ್ಪಾ ಅಂದ್ರೆ ಕೋಡ್ ಕೊಡ್ತಾ ಹೋಗ್ತೇನ್ರಿ. ಯಾವ್ದಪ್ಪ ಅಂತ ಕೇಳಿದಾಗ ಅಂತಲ್ರಿ ಮುಖ್ಯವಾಗಿ ಏನಪ್ಪಾ ಅಂತಂದ್ರೆ ಇಲ್ಲಿ PMATM ಅನ್ನೋದ್ರಿ. ಯಾವ್ದಿದ್ರಿ PMATM ಅಂತ ಹೇಳಿ. ಓಕೆರಿ PMATM ಅಂತ ಹೇಳಿ. ಎಸ್ ಪಿ ಎಸ್ ಇದ್ರೆ ನಿಮ್ಗೆ ಏನೇ ಡೌಟ್ಸ್ ಇದ್ರು ಕಮೆಂಟ್ ಮೂಲಕ ತಿಳಿಸಿ. ಕಮೆಂಟ್ ಮೂಲಕ ತಿಳಿಸಿದ್ರೆ ಮಾತ್ರ ನಮ್ಗೆ ಎಂತಲ ಗೊತ್ತಾಗತ್ತೆ. ಹಿಂಗೆ ನೋಡಿ ಎಂತಲ ಸ್ಕಿಪ್ ಮಾಡ್ಕೊಂಡು ಹೋಗ್ತಾ ಇದ್ರಪ್ಪ ಅಂದ್ರೆ ನಿಮಗೆ ಲಾಸ್ ಆಗುತ್ತದೆ. ದಯಮಾಡಿ ಪ್ರಿಯ ಸ್ನೇಹಿತರೆ ಯಾರು ಬಡ ವಿದ್ಯಾರ್ಥಿಗಳಪ್ಪ ಅಂದ್ರೆ ಕೋಚಿಂಗ್ ಸೆಂಟರ್ ಬರದೇ ಇದ್ದ ಕಾರಣ ಏನಪ್ಪಾ ಅಂದ್ರೆ ಇವೆಲ್ಲ ನೋಟ್ ಮಾಡ್ಕೊಳ್ಳಿ. ನಮ್ಮಿಂದ ಎಷ್ಟು ಸಾಧ್ಯ ಆಗುತ್ತೆ ನಿಮ್ಗೆ ಎಂತಲ ಅಷ್ಟು ನಾವೆಂತಲ ಯೂಟ್ಯೂಬ್ ಮೂಲಕ ಏನಪ್ಪಾ ಅಂದ್ರೆ ಹೆಲ್ಪ್ ಮಾಡ್ತಾ ಹೋಗ್ತೇವೆ. ಓಕೆರಿ ಎಸ್ ಪಿ ಸ್ನೇಹಿತರೆ ನೆಕ್ಸ್ಟ್ ಏನಪ್ಪಾ ಅಂತಲ್ರಿ ಇಲ್ಲಿ ಮುಖ್ಯವಾಗಿ ಏನಪ್ಪಾ ಅಂದ್ರೆ ಪಿ ಅಂದ್ರೆ ಏನಪ್ಪಾ ಅಂತ ಕೇಳಿದಾಗ ಅಂತಲ್ರಿ ನಮ್ಗೆ ಎಂತಲ ಪಶ್ಚಿಮ ಬಂಗಾಳ ಅಂತ ಗೊತ್ತಿರಬೇಕಾಗತ್ತೆ. ಪಿ ಅಂದ್ರೆ ಏನಪ್ಪಾ ಅಂತ ಕೇಳಿದಾಗ ಅಂತಲ್ರಿ ಪಶ್ಚಿಮ ಬಂಗಾಳ ಅಂತಂದ್ರಿ ಪಶ್ಚಿಮ ಬಂಗಾಳ ಅಂತ ಗೊತ್ತಿರಬೇಕಾಗತ್ತೆ. ನಂತರಪ್ಪ ಅಂತಲ್ರಿ ಎಂ ಅಂದ್ರಪ್ಪ ಅಂತ ಕೇಳಿದಾಗ ಅಂತಲ್ರಿ ನಮಗೆ ಎಂ ಅಂದ್ರಪ್ಪ ಅಂತ ಕೇಳಿದಾಗ ಅಂತಲ್ರಿ ಮೇಘಾಲಯ ಅಂತ ಗೊತ್ತಿರಬೇಕಾಗತ್ತೆ. ಯಾವ್ದಿದ್ರಿ ಎಂ ಅಂದ್ರೆ ಏನಪ್ಪಾ ಅಂತ ಕೇಳಿದಾಗ ಮೇಘಾಲಯ ಅಂತ ಗೊತ್ತಿರಬೇಕಾಗತ್ತೆ. ಏನಪ್ಪ ಅಂತ ಕೇಳಿದಾಗ ಅಂತಲ್ರಿ ನಮಗೆ ಅಸ್ಸಾಂ ಅಂತ ಗೊತ್ತಿರಬೇಕಾಗತ್ತೆ. ಹಿಡಿದ್ರಿ ಅಸ್ಸಾಂ ಅನ್ನುವಂತ ರಾಜ್ಯ ಗೊತ್ತಿರಬೇಕಾಗತ್ತೆ. ಟಿ ಅಂದ್ರೆ ಏನಪ್ಪಾ ಅಂತ ಕೇಳಿದಾಗ ಅಂತಲ್ಲ ತ್ರಿಪುರಾ ಅಂತ ಗೊತ್ತಿರಬೇಕಾಗತ್ತೆ. ಟಿ ಅಂದ್ರೆ ಏನಪ್ಪಾ ಅಂತ ಕೇಳಿದಾಗ ಅಂತಲ್ರಿ ತ್ರಿಪುರಾ ಅಂತ ಹೇಳಿ ತ್ರಿಪುರಾ ರಾಜ್ಯ ಅಂತಂದ್ರಿ.
ಹಾಗಪ್ಪ ಅಂದ್ರೆ ಅಂತ ಎಂ ಅಂದ್ರೆ ಏನಪ್ಪಾ ಅನ್ಕೇದಾಗ ಅಂತಂದ್ರಿ ಮಿಜೋರಾಮ್ ಅಂತ ಗೊತ್ತಿರ್ಬೇಕಾಗತ್ತೆ. ಯಾವ್ದಿದ್ರಿ ಮಿಜೋರಾಮ್ ಅಂತ್ರಿ, ಮಿಜೋರಾಮ್ ಅಂತ ಗೊತ್ತಿರ್ಬೇಕಾಗತ್ತೆ. ಇದೇನಪ್ಪಾ ಅಂತಂದ್ರೆ ಈ ಬಾಂಗ್ಲಾದೇಶದೊಂದಿಗೆ ಏನಪ್ಪಾ ಅಂದ್ರ ಭಾರತದ 5 ರಾಜ್ಯಗಳಪ್ಪ ಅಂದ್ರೆ ಗಡಿ ಹಂಚಿಕೆ ಅಂತ ಗೊತ್ತಿರ್ಬೇಕಾಗತ್ತೆ. ಹಾಗಪ್ಪ ಅಂತಂದ್ರೆ ಇಲ್ಲಿ ಮುಖ್ಯವಾಗಿ ಏನಪ್ಪಾ ಅಂತ ನಮಗೆ ಅಂತ ಗೊತ್ತಾಯ್ತ್ರಿ, ಇದೆಲ್ಲ ಭಾರತದೊಂದಿಗೆ ಏನಪ್ಪಾ ಅಂತ ಗಡಿ ಹಂಚಿಕೊಂಡಿರುವಂತ ರಾಷ್ಟ್ರಗಳಪ್ಪ ಅಂದ್ರೆ ಎಷ್ಟು ರಾಜ್ಯದೊಂದಿಗೆ ಗಡಿ ಹಂಚಿಕೊಂಡಿ ಅಂತಪ್ಪ ಅಂದ್ರೆ ಸವಿಸ್ತಾರವಾಗಿ ತಿಳಿಸ್ಕೊಟ್ಟಿದ್ದೀನಿ ನಿಮ್ಗ. ಹಾಗಪ್ಪ ಅಂದ್ರೆ ನೆಕ್ಸ್ಟ್ ಏನಪ್ಪಾ ಅಂದಿಕೆದಾಗ ಅಂತಂದ್ರಿ ಇಲ್ಲಿ ಮುಖ್ಯವಾಗಿ ಏನಪ್ಪಾ ಅಂತಂದ್ರಿ ನಮ್ಗೆ ಗೊತ್ತಿರ್ಬೇಕಾಗತ್ತೆ. ಓಕೆ, ಎಸ್ ಸ್ನೇಹಿತರೆ, ನಂದ್ರಪ್ಪ ಅಂದ್ರೆ ಅಂತಲ್ಲ ಯಾವ್ಯಾವ ದೇಶಗಳೇನಪ್ಪಾ ಅಂದ್ರ ಭಾರತದ ಎಷ್ಟೆಷ್ಟು ರಾಜ್ಯಗಳೇನಪ್ಪಾ ಅಂತಲ್ಲ ಗಡಿ ಹಂಚಿಕೊಳ್ಳಿ ಅಂತ ನೋಡ್ಕೊಂಡ್ರಿ. ಈಗೇನಪ್ಪಾ ಅಂತಲ್ಲ ಭಾರತದ ದಿಕ್ಕುಗಳು ಅಂತ ನೋಡ್ತಾ ಬರೋಣ್ರಿ. ನಾವು ಈಗ ಯಾವ್ದಿದ್ರಿ ಭಾರತದ ದಿಕ್ಕುಗಳು ಅಂತ ನೋಡ್ತಾ ಬರೋಣ್ರಿ. ಭಾರತನಪ್ಪ ಅಂದ್ರ ಇಲ್ಲಿ ದಿಕ್ಕುಗಳು ಮುಖ್ಯವಾಗಿರ್ತಾವ್ರಿ. ಮನೆ ಕೂಡ ನಮ್ಗೆ ಅಂತಂದ್ರೆ BMTST ಮಂದಿ ಕೂಡ ಅಂತ ಕೇಳಿದ್ರೆ ಅಂತ ಗೊತ್ತಿರ್ಬೇಕಾಗತ್ತೆ. ಹಾಗಂದ್ರೆ ಭಾರತದ ಉತ್ತರ ದಿಕ್ಕು ಯಾವಪ್ಪ ಅಂತ ಕೇಳಿದಾಗ ಅಂತಲ್ರಿ ಇಂದಿರಾ ಕೂಲ್ ಅಂತ ಹೇಳಿ ಯಾವ್ದಿದ್ರಿ ಇಂದಿರಾ ಕೂಲ್ ಅಂತ ಗೊತ್ತಿರ್ಬೇಕಾಗತ್ತೆ. ಇಂದಿರಾ ಕೂಲ್ ಅಂತ ಹೇಳಿ ಹಾಗಪ್ಪ ಅಂತಲ್ರಿ ಇಂದಿರಾ ಕೂಲ್ ಏನಪ್ಪಾ ಅಂದ್ರೆ ಅಂತಲ್ಲ ಉತ್ತರ ದಿಕ್ಕಾಗಿರ್ತಾವ್ರಿ. ಹಾಗಪ್ಪ ಅಂತಲ್ಲ ಉತ್ತರದ ರಾಜ್ಯ ಯಾವುದು ಅಥವಾ ಕೇಂದ್ರಾಡಳಿತ ಪ್ರದೇಶ ಯಾವ್ದಪ್ಪ ಅನ್ಕೇದಾಗ ಅಂತಲ್ರಿ ಭಾರತದ ಉತ್ತರಕ್ಕೆ ಕೇಂದ್ರಾಡಳಿತ ಪ್ರದೇಶ ಯಾವ್ದಪ್ಪ ಅನ್ಕೇದಾಗ ಅಂತಲ್ರಿ ಲಡಾಖ್ ಅಂತ ಗೊತ್ತಿರ್ಬೇಕಾಗತ್ರಿ. ಯಾವ್ದಿದ್ರಿ ಲಡಾಖ್ ಅನ್ನುವಂತ ರಾಜ್ಯ ಅಂತಪ್ಪ ಲಡಾಖ್ ಅನ್ನುವಂತ ಕೇಂದ್ರಾಡಳಿತ ಪ್ರದೇಶ ರೀ. ವಿಸ್ತೀರ್ಣವಾಗಿ ಅಂತ ಅತ್ಯಂತ ದೊಡ್ಡ ಕೇಂದ್ರಾಡಳಿತ ಪ್ರದೇಶ ಅಂತ ಗೊತ್ತಿರ್ಬೇಕಾಗತ್ರಿ. ವಿಸ್ತೀರ್ಣ ಅಂತ ಇದರಲ್ಲಿ ಏನಪ್ಪಾ ಅಂದ್ರೆ ಪ್ರಮುಖವಾಗಿ ಲಡಾಖ್ ನಲ್ಲಿ ಏನಪ್ಪಾ ಅಂದ್ರೆ ಹೆಮಿಸ್ ರಾಷ್ಟ್ರೀಯ ಉದ್ಯಾನವನ ಕಂಡು ಬರ್ತಂತ ಗೊತ್ತಿರ್ಬೇಕಾಗತ್ರಿ. ಭಾರತದ ಅತ್ಯಂತ ದೊಡ್ಡ ರಾಷ್ಟ್ರೀಯ ಉದ್ಯಾನವನ, ಭಾರತದ ಏನಪ್ಪಾ ಅಂದ್ರೆ ಪ್ರಥಮ ರಾಷ್ಟ್ರೀಯ ಉದ್ಯಾನವನ ಅಂತ ಕೇಳಿದಾಗ ಜಿಮ್ ಕಾರ್ಬೆಟ್ ಅಂತೇಳಿ. ಈ ಜಿಮ್ ಕಾರ್ಬೆಟ್ ಅಂತ 1936ರಲ್ಲಿ ಸ್ಥಾಪನೆ ಆಗಿದೆ ರೀ. ಯಾವ ರಾಜ್ಯದಲ್ಲಿ ಏನಪ್ಪಾ ಅಂತ ಕೇಳಿದಾಗ ಉತ್ತರಾಖಂಡ ಅಂತ ಗೊತ್ತಿರಬೇಕಾಗತ್ತೆ. ಹಾಗಪ್ಪ ಅಂತಂದ್ರಿ ಮುಖ್ಯವಾಗಿ ಏನಪ್ಪಾ ಅಂತಲ್ಲ ಭಾರತದ ಇಂದಿರಾ ಕೂಲ್ ಅಂದ್ರೆ ದಕ್ಷಿಣ ಪಾಯಿಂಟ್ ಯಾವಪ್ಪ ಅಂತ ಕೇಳಿದಾಗ ಅಂತಲ್ರಿ ನಮ್ಮ ತಮಿಳ್ನಾಡಿನ ಏನಪ್ಪಾ ಅಂತಲ್ಲ ಕನ್ಯಾಕುಮಾರಿ ಅನ್ನಂತೆ ಗೊತ್ತಿರ್ಬೇಕಾಗತ್ತೆ. ಯಾವ್ದಿದ್ರಿ ತಮಿಳ್ನಾಡಿನ ಕನ್ಯಾಕುಮಾರಿ ಅನ್ನಂತೆ ಗೊತ್ತಿರ್ಬೇಕಾಗತ್ರಿ. ಕನ್ಯಾಕುಮಾರಿ ಓಕೆರಿ, ಯಾವ್ದಿದ್ರಿ ಕನ್ಯಾಕುಮಾರಿ ಅನ್ನಂತೇಳಿ. ಹಾಗಪ್ಪ ಅಂದ್ರೆ ಅಂತಲ್ರಿ ಇಲ್ಲೇ ಎರಡು ಕನ್ಫ್ಯೂಸ್ ಆಗತ್ತೆ ನಿಮಗೆ. ದಕ್ಷಿಣದ ಜಲಗಡಿ ಯಾವ್ದಂತ ಕೇಳ್ತಾನ್ರಿ, ವೆರಿ ವೆರಿ ಇಂಪಾರ್ಟೆಂಟ್ ರೀ ನಮಗೆ ಅಂತಲ್ರಿ. ದಕ್ಷಿಣ ಜಲಗಡಿ ಯಾವಪ್ಪ ಅಂತ ಕೇಳಿದಾಗ ಅಂತಲ್ರಿ ಜಲಗಡಿ ಯಾವ್ದಪ್ಪ ಅಂತ ಕೇಳಿದಾಗ ಇಂದಿರಾ ಪಾಯಿಂಟ್ ಅಂತ ಗೊತ್ತಿರ್ಬೇಕಾಗತ್ತೆ. ಯಾವ್ದಿದ್ರಿ ಇಂದಿರಾ ಪಾಯಿಂಟ್ ಅಂತ ಗೊತ್ತಿರ್ಬೇಕಾಗತ್ತೆ. ನೋಡ್ರಿ ಜಲಗಡಿ ಕೇಳಿದ್ರ ಇಂದಿರಾ ಪಾಯಿಂಟ್ ಅಂತರಿ. ಜಲಗಡಿ ಯಾವಪ್ಪ ಅಂತ ಕೇಳಿದಾಗ ಅಂತಲ್ಲ ಇಂದಿರಾ ಪಾಯಿಂಟ್ ಅಂತಾರೆ. ವೆರಿ ವೆರಿ ಇಂಪಾರ್ಟೆಂಟ್ ರೀ. ಇಂದಿರಾ ಪಾಯಿಂಟ್ ಅಂತ ಗೊತ್ತಿರ್ಬೇಕಾಗತ್ತೆ. ನೋಡ್ರಿ ಜಲಗಡಿ ಕೇಳಿದ್ರ ಇಂದಿರಾ ಪಾಯಿಂಟ್ ರೀ. ರಾಜ್ಯದ ಗಡಿ ಕೇಳಿದ್ರೆ ಅಂತಲ್ಲ ಕನ್ಯಾಕುಮಾರಿ ರೀ. ಓಕೆ, ಕನ್ಫ್ಯೂಸ್ ಮಾಡ್ಕೋಬೇಡ್ರಿ. ಭಾರತದಪ್ಪ ಅಂತಲ್ರಿ ಇಲ್ಲಿ ಮುಖ್ಯವಾಗಿರಪ್ಪ ಅಂತಲ್ರಿ ಪಶ್ಚಿಮಕ್ಕೆ ಇರುವಂತ ಪಾಯಿಂಟ್ ಯಾವಪ್ಪ ಅಂತ ಕೇಳಿದಾಗ ಅಂತಲ್ರಿ ಯಾವಪ್ಪ ಅಂತಲ್ಲ ಗೌರವ್ ಮೋಟಿ ಏನಂತೀರಿ. ರಾಜ್ಯ ಕೇಳಿದ್ರಪ್ಪ ಅಂತಲ್ಲ ಗುಜರಾತ್ ರಾಜ್ಯ ಅಂತ ಗೊತ್ತಿರ್ಬೇಕಾಗತ್ತೆ. ಗುಜರಾತ್ ರಾಜ್ಯದ ಗೌರವ್ ಮೋಟಿ ಏನಂತ ಹೇಳಿದ್ರಿ. ಯಾವ್ದಿದ್ರಿ ಗೌರವ್ ಮೋಟಿ ಅಂದ್ರೆ ಗೌರವ್ ಮೋಟಿ ಅಂತ ಗೊತ್ತಿರ್ಬೇಕಾಗತ್ತೆ. ಹಾಗೆ ಬಂದ್ರೆ ಭಾರತದ ಪೂರ್ವಕ್ಕಿರುವ ಏನಪ್ಪಾ ಅಂದ್ರೆ ಪಾಯಿಂಟ್ ಯಾವಪ್ಪ ಅಂತ ಕೇಳಿದಾಗ ಕಿಬೂತಿ ಅನ್ನಂತ ಹೇಳಿ. ಯಾವ್ದಿದ್ರಿ ಪೂರ್ವದ ಏನಪ್ಪಾ ಅಂತಲ್ರಿ ನಮಗೆ ಅಂತಂದ್ರಿ ಅರುಣಾಚಲ ಪ್ರದೇಶ ಅಂತೇಳಿ. ಯಾವ್ದಿದ್ರಿ ಅರುಣಾಚಲ ಪ್ರದೇಶ ಅಂತಲಪ್ಪ ಅಂದ್ರೆ ಅಂತಲ್ರಿ ಕಿಬೂತಿ ಅನ್ನಂತ ಗೊತ್ತಿರ್ಬೇಕಾಗತ್ತೆ. ಕಿಬೂತಿ ಅನ್ನಂತ ಗೊತ್ತಿರ್ಬೇಕಾಗತ್ತೆ. ಹಾಗೆ ಬಂದ್ರಿ ಈ ಭಾರತ ಏನಪ್ಪಾ ಅಂದ್ರೆ ಅಂತಲ್ರಿ 4 ದಿಕ್ಕುಗಳು ತಿಳ್ಕೊಂಡ್ರಿ. ನಂತರ ಏನಪ್ಪಾ ಅಂತಲ್ರಿ ಮುಖ್ಯವಾಗಿ ಏನಪ್ಪಾ ಅಂತಲ್ಲ ಇಲ್ಲಿ ನಾವು ತಿಳ್ಕೊಳ್ಳೇವ್ರಿ. ಈ ತಿಳ್ಕೊಂಡ್ರಪ್ಪ ಅಂತಲ್ರಿ ಮುಂದೆ ಏನ್ ಮಾಡ್ಕೋಬೇಕಪ್ಪ ಅಂತ ಕೇಳಿದಾಗ ಅಂತಲ್ರಿ ಭಾರತ ಏನಪ್ಪಾ ಅಂತಲ್ರಿ ಇಲ್ಲಿ ಭೌಗೋಳಿಕ ಲಕ್ಷಣ ಎಲ್ಲ ತಿಳ್ಕೊಂಡೇವ್ರಿ. ನೆಕ್ಸ್ಟ್ ಏನಪ್ಪಾ ಅಂತಲ್ರಿ ಇಲ್ಲಿ ಅಂತಲ್ರಿ ಇಲ್ಲಿ 28 ರಾಜ್ಯನ ಗುರುತಿಸ್ಲಿಕ್ಕೆ ಏನಪ್ಪಾ ಅಂತಲ್ರಿ ನಮಗೆ ಅಂತಲ್ರಿ ಸಾಧ್ಯವಾಗಿರ್ಬೇಕ್ರಿ. ಹಾಗರಪ್ಪ ಅಂತಲ್ರಿ ಮುಖ್ಯವಾಗಿ ಏನಪ್ಪಾ ಅಂತಲ್ರಿ ನಮಗ್ ಗೊತ್ತಿರ್ಬೇಕಾಗತ್ತೆ. ಯಾವಪ್ಪ ಅಂತ ಕೇಳಿದಾಗ ಇಲ್ಲಿ 28 ರಾಜ್ಯಗಳಂತಲ್ಲ ಗುರುತಿಸ್ಲಿಕ್ಕೆ ಬರಬೇಕು. ಗುರುತಿಸ್ಲಿಕ್ಕೆ ಬಂತಪ್ಪ ಅಂತಲ್ರಿ ನಾವಂತಲ್ಲ ಸವಿಸ್ತಾರವಾಗಿ ಅಂತಲ್ಲ ನಾವು ಎಲ್ಲಾನು ಕಲಿತಾ ಹೋಗ್ತೇವ್ರಿ. ಹಾಗರಪ್ಪ ಅಂತಲ್ರಿ ಇಲ್ಲಿ ಮುಖ್ಯವಾಗಿ ಏನಪ್ಪಾ ಅಂತಲ್ರಿ ಇಲ್ಲಿ ಯಾವಪ್ಪ ಅಂತ ಕೇಳಿದಾಗ ಮೊದಲನೇ ಅಂತಲ್ಲ ರಾಜ್ಯ ಯಾವಪ್ಪ ಅಂತ ಕೇಳಿದಾಗ ಹಿಮಾಚಲ ಪ್ರದೇಶ ಅಂತ ಹೇಳಿ. ಯಾವ್ದಿದ್ರಿ ಹಿಮಾಚಲ ಪ್ರದೇಶ ಅಂತ ಗೊತ್ತಿರ್ಬೇಕಾಗತ್ತೆ. ಹಿಮಾಚಲ ಪ್ರದೇಶ ಅಂತ ಹೇಳಿ. ನಂತರಪ್ಪ ಅಂತಲ್ರಿ ನೆಕ್ಸ್ಟ್ ಯಾವಪ್ಪ ಅಂತ ಕೇಳಿದಾಗ ಅಂತಲ್ರಿ ಇಲ್ಲಿ ಪಂಜಾಬ್ ಅಂತ ಬರ್ತಾವ್ರಿ. ಪಂಜಾಬ್ ಅನ್ನುವಂತ ರಾಜ್ಯ ಕಂಡು ಬರ್ತಾವ್ರಿ ಇಲ್ಲಿ. ನೆಕ್ಸ್ಟ್ ಏನಪ್ಪ ಅಂತಲ್ರಿ ನಮಗೆ ಅಂತಲ್ರಿ ಇಲ್ಲಿ ಯಾವ್ದಪ್ಪ ಅಂತ ಕೇಳಿದಾಗ ಇಲ್ಲಿ ರಾಜಸ್ಥಾನ ಅಂತ ಹೇಳಿ ಗೊತ್ತಿರ್ಬೇಕಾಗತ್ತೆ. ನಂತರ ಏನಪ್ಪಾ ಅಂತಲ್ರಿ ಇಲ್ಲಿ ಗುಜರಾತ್ ಅನ್ನುವಂತ ರಾಜ್ಯ ಗೊತ್ತಿರ್ಬೇಕಾಗತ್ತೆ. ಯಾವ್ದಿದ್ರಿ ಗುಜರಾತ್ ಅನ್ನುವಂತ ರಾಜ್ಯ ರೀ. ನೆಕ್ಸ್ಟ್ ಏನಪ್ಪಾ ಅಂತಲ್ಲ ನಮಗೆ ಅಂತಲ್ರಿ ಇಲ್ಲಿ ಮಹಾರಾಷ್ಟ್ರ ಅಂತ ಗೊತ್ತಿರ್ಬೇಕಾಗತ್ತೆ. ನಂತರ ಯಾವಪ್ಪ ಅಂತ ಕೇಳಿದಾಗ ಅಂತಲ್ರಿ ಇಲ್ಲಿ ಗೋವಾ ರಾಜ್ಯ ರೀ. ನಂತರ ಯಾವಪ್ಪ ಅಂತ ಕೇಳಿದಾಗ ಅಂತಲ್ರಿ ಇಲ್ಲಿ ಕರ್ನಾಟಕ ಅಂತೇಳಿ.
ನಂತರ ಯಾವಪ್ಪ ಅಂತ ಕೇಳಿದಾಗ ಅಂತಂದ್ರೆ ಇಲ್ಲಿ ಕೇರಳ ರಾಜ್ಯ ಅಂತ ಗೊತ್ತಿರ್ಬೇಕಾಗತ್ತೆ. ನಂತರ ಯಾವಪ್ಪ ಅಂತ ಕೇಳಿದಾಗ ಅಂತಂದ್ರೆ ಇಲ್ಲಿ ಮುಖ್ಯವಾಗಿ ಏನಪ್ಪಾ ಅಂದ್ರೆ ಅಂತಲ್ಲ ತಮಿಳ್ನಾಡು ಅಂತೇಳಿ. ನಂತರ ಯಾವಪ್ಪ ಅಂತ ಕೇಳಿದಾಗ ಅಂತಂದ್ರೆ ಇಲ್ಲಿ ಆಂಧ್ರ ಪ್ರದೇಶ. ನಂತರ ಯಾವಪ್ಪ ಅಂತ ಕೇಳಿದಾಗ ಅಂತಂದ್ರೆ ಇಲ್ಲಿ ಒಡಿಸ್ಸಾ ಅಂತೇಳಿ. ನೆಕ್ಸ್ಟ್ ಯಾವಪ್ಪ ಅಂತ ಕೇಳಿದಾಗ ಅಂತಂದ್ರೆ ನಮ್ಗೆ ಅಂತಂದ್ರೆ ವೆಸ್ಟ್ ಬೆಂಗಾಲ್ ಅಂತೇಳಿ. ನಂತರ ಯಾವಪ್ಪ ಅಂತ ಕೇಳಿದಾಗ ಅಂತಂದ್ರೆ ಇಲ್ಲಿ ತ್ರಿಪುರಾ ಅಂತೇಳಿ. ನಂತರ ಯಾವಪ್ಪ ಅಂತ ಕೇಳಿದಾಗ ಇಲ್ಲಿ ಮಿಜೋರಾಂ ಅಂತೇಳಿ. ಯಾವ್ದಿದ್ರಿ ಮಿಜೋರಾಂ ಅಂತೇಳಿ. ನೆಕ್ಸ್ಟ್ ಯಾವಪ್ಪ ಅಂತ ಕೇಳಿದಾಗ ಇಲ್ಲಿ ಮುಖ್ಯವಾಗಿ ಏನಪ್ಪಾ ಅಂದ್ರೆ ಮಣಿಪುರ್ ಅಂತೇಳಿ. ನಂತರ ಯಾವಪ್ಪ ಅಂತ ಕೇಳಿದಾಗ ಅಂತಂದ್ರಿ ಇಲ್ಲಿ ನಾಗಾಲ್ಯಾಂಡ್ ಅಂತೇಳಿ. ನಾಗಾಲ್ಯಾಂಡ್ ಅಂತೇಳಿ. ನಂತರ ಯಾವಪ್ಪ ಅಂತ ಕೇಳಿದಾಗ ಇಲ್ಲಿ ಅರುಣಾಚಲ ಪ್ರದೇಶ ಅಂತೇಳಿ. ಅರುಣಾಚಲ ಪ್ರದೇಶ. ನಂತರ ಯಾವಪ್ಪ ಅಂತ ಕೇಳಿದಾಗ ಅಂತಂದ್ರಿ ಇಲ್ಲಿ ಮುಖ್ಯವಾಗಿ ಏನಪ್ಪಾ ಅಂತ ಸಿಕ್ಕಿಂ ರಾಜ್ಯ ಅಂತೇಳಿ. ನಂತರ ಯಾವಪ್ಪ ಅಂತ ಕೇಳಿದಾಗ ಅಂತಂದ್ರಿ ನಂತರ ಯಾವಪ್ಪ ಅಂತ ಕೇಳಿದಾಗ ಅಂತ ಬಿಹಾರ್ ಅಂತೇಳಿ. ನಂತರ ಯಾವಪ್ಪ ಅಂತ ಕೇಳಿದಾಗ ಅಂತಂದ್ರಿ ಇಲ್ಲಿ ಉತ್ತರ ಪ್ರದೇಶ. ಅದರ ಮೇಲೆ ಇರುವಂತಹ ರಾಜ್ಯ ಯಾವಪ್ಪ ಅಂತ ಕೇಳಿದಾಗ ಅಂತಂದ್ರಿ ಇಲ್ಲಿ ಮುಖ್ಯವಾಗಿ ಉತ್ತರಾಖಂಡ ಅಂತ ಗೊತ್ತಿರಬೇಕಾಗತ್ತೆ. ಅದ್ರ ಮೇಲೆ ಯಾವಪ್ಪ ಅಂತ ಕೇಳಿದಾಗ ಅಂತಂದ್ರಿ ಇಲ್ಲಿ ಹರಿಯಾಣ ಅಂತ ಗೊತ್ತಿರಬೇಕಾಗತ್ತೆ. ಇಲ್ಲಿ ನಾವು ಔಟರ್ ರಾಜ್ಯಗಳೇನಪ್ಪ ಅಂತ ನಾವು ಅಂತಂದ್ರಿ ನಕ್ಷೆ ಮೂಲಕ ಏನಪ್ಪಾ ಅಂತ ತೆಗೆದುಕೊಳ್ಬೇಕ್ರಿ. ನಂತರ ಮಧ್ಯದಲ್ಲಿರುವಂತಹ ರಾಜ್ಯಗಳು ಅಂತೇಳಿ. ಓಕೆ, FPS ಅಂತಾರೆ ಇಲ್ಲಿ ಯಾವಪ್ಪ ಅಂತ ಕೇಳಿದಾಗ ಮುಖ್ಯವಾಗಿ ಏನಪ್ಪಾ ಅಂತಂದ್ರೆ ಇಲ್ಲಿ ಮಧ್ಯಪ್ರದೇಶ ಅಂತ ಗೊತ್ತಿರಬೇಕಾಗತ್ತೆ. ನಂತರ ಎಂತಲ್ಲ ಇದ್ರ ಮೇಲೆ ಎಂತಲ್ಲ ಜಾರ್ಖಂಡ್ ಅಂತೇಳಿ. ನಂತರ ಯಾವಪ್ಪ ಅಂತ ಕೇಳಿದಾಗ ಅಂತಂದ್ರೆ ಇಲ್ಲಿ ಮುಖ್ಯವಾಗಿ ಏನಪ್ಪಾ ಅಂತಲ್ಲ ಯಾವ್ದ್ರಲ್ಲಿ ಏನಂತಲ್ಲ ಛತ್ತೀಸ್ಗಢ ಅಂತ ಗೊತ್ತಿರಬೇಕಾಗತ್ತೆ. ಕರ್ನಾಟಕದ ಮೇಲೆ ಇರೋರು ಯಾವಪ್ಪ ಅಂತ ಕೇಳಿದಾಗ ಅಂತಂದ್ರಿ ತೆಲಂಗಾಣ ಅಂತ ಗೊತ್ತಿರಬೇಕಾಗತ್ತೆ. ನಂತರ ಏನಪ್ಪಾ ಅಂತಂದ್ರೆ ಇಲ್ಲಿ ಮೇಘಾಲಯ ಅಂತೇಳಿ. ನಂತರ ಯಾವಪ್ಪ ಅಂತ ಕೇಳಿದಾಗ ಅಂತಂದ್ರಿ ಇಲ್ಲಿ ಅಸ್ಸಾಂ ಅಂತ ಗೊತ್ತಿರಬೇಕಾಗತ್ತೆ. FPS ಅಂತಾರೆ ಇದೆಲ್ಲಪ್ಪ ಅಂತಲ್ಲ ಇದೇ ತರ ಅಂತಂದ್ರೆ ನಿಮ್ಗೆ ಅಂತಂದ್ರಿ ಇಲ್ಲಿ ಆ ಕಡೆ ಮೇಲೆ ಬಂದ ಕ್ಲಾಸಸ್ಗಳು ನಡೀತಾವ ಅಂತ ಗೊತ್ತಿರಬೇಕಾಗತ್ತೆ. ನಂತರ ಏನಪ್ಪಾ ಅಂತಂದ್ರಿ ಮುಖ್ಯವಾಗಿ ಏನಪ್ಪಾ ಅಂತಂದ್ರೆ ಇಲ್ಲಿ ಇದನ್ನೆಲ್ಲ ಸ್ಕಿಪ್ ಮಾಡಿ ಅಂತಲ್ಲ ನೋಟ್ ಮಾಡ್ಕೊಳ್ಳಿ. ಎಸ್ ನಿಮ್ ಎಂತಲ್ಲ ನನ್ನ ಕ್ಲಾಸ್ ಏನಪ್ಪಾ ಅಂತಲ್ಲ ನಿಮ್ಗೆ ಲೈಕ್ ಆದಲ್ಲಪ್ಪ ಅಂದ್ರೆ ನಿಮ್ಮ ಸ್ನೇಹಿತರಿಗೆ ಅಂತಲ್ಲ ಶೇರ್ ಮಾಡಿ. ಮತ್ತೇನಪ್ಪಾ ಅಂತಲ್ಲ ಹೊಸ ಹೊಸ ತರಗತಿಯನ್ನು ಎಂತಲ್ಲ ಬರ್ತಾ ಇರ್ತೀನಿ. ಯಾರಿಗಾದ್ರೂ ಕ್ಲಾಸಸ್ ತೆಗೆದುಕೊಳ್ಬೇಕಾದಂತಲ್ಲ ನೇರವಾಗಿ ಅಂತಲ್ಲ ಅಕಾಡೆಮಿಗೆ ಅಂತಲ್ಲ ಸಂಪರ್ಕಿಸಿರಿ. ಮತ್ತೇನಪ್ಪಾ ಅಂತಲ್ಲ ಸಬ್ಸ್ಕ್ರೈಬ್ ಮಾಡುವುದರ ಮೂಲಕ ಏನಪ್ಪಾ ಅಂತಲ್ಲ ಪ್ರೋತ್ಸಾಹಿಸಿ ಅಂತ ಹೇಳ್ತಾ ಈ ವಿಡಿಯೋಗೆ ಏನಪ್ಪಾ ಅಂತಲ್ಲ ನಾನು ವಿರಾಮ ನೀಡುತ್ತೇನೆ. ಧನ್ಯವಾದಗಳು.